ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಆಗಸ್ಟ್ 2026 ಭಾನುವಾರ. ಶ್ರೀಪರಾಭವ ನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಹಸ್ತ ನಕ್ಷತ್ರ ಸಿದ್ಧಯೋಗ ವಾಣಿಜ್ಯ ಕರಣ ಹಾಗೂ ಇವತ್ತು ವಿಶೇಷವಾಗಿ ನಾಗ ಚತುರ್ಥಿ ಕೂಡ. ಗ್ರಹಗಳ ಸ್ಥಿತಿಯನ್ನ ನೋಡೋಣ. ಅದರ ಮೇಲೆ ಈ ವಾರದ ಒಂದು ಭವಿಷ್ಯಕ್ಕೂ ಬರೋದಕ್ಕೂ ಮೊದಲು ಕುಜ ವಿಶೇಷವಾಗಿ ಆರುದ್ರ ನಕ್ಷತ್ರ ಸಾರದಲ್ಲಿ ವಿಪರೀತ ಷಡ್ಬಲದಲ್ಲಿ ದಿಗ್ಬಲಿಯಾಗಿ ಕೂತು ಬಿಟ್ಟಿದ್ದಾನೆ. ಅದೇ ಭಯ ನನಗೀಗ. ಅದರಲ್ಲೂ ಆರುದ್ರ ನಕ್ಷತ್ರ. ಆ ರಾಹು ಕೂಡ ವಿಶೇಷವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಇಬ್ಬರೂ ಪರಿವರ್ತನೆ. ಇದೊಂದು ರೀತಿ ಬೆಂಕಿ ಗಾಳಿ ಆಗ್ಬಿಟ್ಟಿದೆ, ಗಾಳಿ ಬೆಂಕಿ ಆಗಿಬಿಟ್ಟಿದೆ. ಅದರ ಮಧ್ಯದಲ್ಲಿ ಶನಿ ಕರ್ಮಕಾರಕ 100%. ಅಲ್ಲೊಂದು ಬಿರುಗಾಳಿ ಅಪ್ಪಳಿಸುವಿಕೆಯ ಸೂಚನೆ, ಎಚ್ಚರಿಕೆ ಮಾತ್ರ. ಇನ್ನೂ ಅನಾಹುತ, ಭೂಮಿ ಕಂಪಿಸೋದು, ಮತ್ತಷ್ಟು ಮಳೆ, ಜೋರು ಆರ್ಭಟ, ಗುಡುಗು, ಸಿಡ್ಲು, ಮಿಂಚು, ಇನ್ನೊಂದು ವಾಹನ ಅಪಘಾತಗಳ ಭೀತಿ, ಎಲ್ಲಂದ್ರೆ ಅಲ್ಲಿ ಹೋಗೋದು, ಗುಡ್ಡ ಬೆಟ್ಟ, ಇನ್ನೊಂದು ಪ್ರಚೋದನೆ, ಕೆಲವು ವ್ಯಕ್ತಿಗಳು ಯಾವುದೋ ಉನ್ಮತ್ತದ ಮಾದಕ ವಸ್ತುಗಳ ಒಂದು ಪ್ರಚೋದನೆ, ಇವುಗಳೆಲ್ಲ ಮಾಡಿಸ್ಬಿಡ್ತಾರೆ. ವೆರಿ ವೆರಿ ಕೇರ್ಫುಲ್ ಇರಿ. ಮನುಷ್ಯ ವಿಪರೀತ ಉದ್ರೇಕ ಸ್ಥಿತಿಲಾಗ್ತಾನೆ. ಹೊಡೆತ ನಾನೇ ಶಕ್ತಿಕಾರಕ ವಿಪರೀತ ಬಲವಾಗಿ ರಾಹು ಸಾರದಲ್ಲಿದ್ದಾಗ ಅವನು ಕಂಟ್ರೋಲ್ಲೆಸ್ ಆಗ್ಬಿಡ್ತಾನೆ. ಸಾಮಾನ್ಯ ಮನುಷ್ಯ ಕೂಡ ವಿಪರೀತ ಬಲಿಷ್ಠನಾಗ್ಬಿಡ್ತಾನೆ, ವಿಪರೀತ ವಿಕೃತನಾಗ್ಬಿಡ್ತಾನೆ. ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ತಕ್ಕಂಥದ್ದುಂಟು. ಸಣ್ಣ ಗಲಾಟೆ ದೊಡ್ಡದಾಗ್ತಕ್ಕಂಥದ್ದು. ಮೊನ್ನೆ ನೋಡಿ, ಅಲ್ಲಿ ಒಂದು ದೊಡ್ಡ ಶೋರೂಮ್ ಅಲ್ಲಿ ಗಾಡಿಗಳು ನಿಲ್ಸಿದ್ರೆ ಒಂದು 400ಕ್ಕೂ ಹೆಚ್ಚು ಗಾಡಿಗಳು ಸುಟ್ಟು ಹೋಗಿದ್ದಾವೆ. ಹೇಳ್ತಲೇ ಇದ್ದೆ, ಬೆಂಕಿ ಅವಘಡಗಳು ಸಂಭವಿಸುತ್ತವೆ. ನಾನಾ ರೀತಿಯ ಕಸ ಕಡ್ಡಿಗಳನ್ನ ನಮಗ್ ಕೊಡ್ತಿದ್ದಾರೆ. ಗೋಡೌನ್ಗಳ ಮೇಲೆ, 5 ಸ್ಟಾರ್ ಹೋಟ್ಲುಗಳ ಮೇಲೆ ಗಾಳಿ ಎತ್ತಿದ್ರೆ ಅನ್ನದಲ್ಲೂ ವಿಷ ಇಡ್ತಿದಾರಪ್ಪ, ಅನ್ನದ ಹೆಸರಿನಲ್ಲಿ ವಿಷಾನ್ ಕೊಡ್ತಿದಾರಪ್ಪ. ಆನ್ಲೈನ್ ತಗೋತೀನಿ, ಆನ್ಲೈನು ಇನ್ನೊಂದು ಅಂತ ಏನೇನೋ ಮಾಡ್ತಿದ್ದೀರಿ ಅಲ್ವಾ. ನೋಡಿ ಏನ್ ಆಗ್ತಿದೆ. 5 ಸ್ಟಾರ್ ಹೋಟೆಲ್ಸು, ಓ ಯಪ್ಪ, ಕೊಳತು ನಾರುತ್ತಿರುವ ತರಕಾರಿಗಳು, ಏನೇನೋ ಎಲ್ಲ ಒಂಥರ ದೊಡ್ಡದಾಗಿ. 5 ಸ್ಟಾರ್ ಹೋಟ್ಲು ಅಂದ್ರೆ ಇನ್ಮೇಲೆ 5 ಸ್ಟಾರ್ ಕಾಯಿಲೆಗಳಿಗೆ ರೆಡಿ ಆಗ್ಬೇಕು, 5 ಸ್ಟಾರ್ ಆಸ್ಪತ್ರೆಗಳಿಗೆ ನಾವು ಸೇರ್ಕೊಳ್ಳಿಕ್ಕೆ ರೆಡಿ ಆಗ್ಬೇಕು. ಇವತ್ತು ಅಷ್ಟು ಮನುಷ್ಯ ಮಲಿನವಾಗ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಮೊನ್ನೆ ಒಂದು ಏರ್ಲೈನ್ಸ್ ಟರ್ಬುಲೆನ್ಸ್ ಅಂತ ಹೇಳ್ತಾರೆ, ದಿಢೀರಂತ ಕುಸಿತ ದೊಡ್ಡದಾದಂಥದ್ದು. ಒಂದು ಸ್ಪೈಸ್ ಜೆಟ್ ಅಲ್ಲಿ AC ವರ್ಕ್ ಆಗದೆ ಒದ್ದಾಟ ಹೇಳ್ತಲ್ಲಿದೆ. ಶುಕ್ರ ನೀಚ, ಕುಜ ನೋಡ್ತಿದ್ದಾನೆ ಏರ್ಲೈನ್ ಸೆಕ್ಟರ್ ಅಲ್ಲಿ, ಏವಿಯೇಷನ್ ಸೆಕ್ಟರ್ ಅಲ್ಲಿ. ಶನಿ ನೋಡ್ತಿದ್ದಾನೆ ಆಯುಷ್ಯಕಾರಕ, ಅದರಿಂದ ಬಚಾವ್. ದೊಡ್ಡ ಅನಾಹುತಗಳಾಗ್ಲಿಲ್ಲ. ಆ ಕ್ಯಾಪ್ಟನ್ ಅನ್ನ ತಗೊಂಡು ಚೆಕ್ ಮಾಡಿಸಿದ್ರೆ ಏನೋ ಡ್ರಗ್ಸು ಕುಡ್ತಾ ಏನೋ ಮಾಡಿ ಇಟ್ಕೊಂಡಿದ್ದಾನೆ. ಅಲ್ಲಿ ಏನು ಚೆಕಿಂಗ್ ಮಾಡ್ತಿದ್ದಾರೆ, ಅಲ್ಲಿಗೆ ಪ್ರೋಟೋಕಾಲ್ಸು. ಅಷ್ಟು ಜನದ ಒಂದು ಜೀವದ ಮೇಲೆ ಚೆಲ್ಲಾಟವ ಮನುಷ್ಯ ಮೃಗ ಆಗ್ತಾನೆ. ವಾಟ್ ಈಸ್ ಪ್ರೋಟೋಕಾಲ್? ಏನೂ ಆಗಲ್ಲ, ಒಂದಷ್ಟು ಕುಡ್ದಿದ್ದಾನೆ, ಆಟೋ ಪೈಲಟ್ ಅಲ್ಲಿ ಆಗ್ತಾನೆ, ಓಡಿಸ್ತಾನೆ. ಇಂಥದೊಂದು ವಿಪರೀತ ಬುದ್ಧಿ ನಡೆಯತಕ್ಕಂಥ ಪ್ರಭಾವವನ್ನ ಸೂಚಿಸ್ತಿದೆ. ತುಂಬಾ ಎಚ್ಚರಿಕೆ, ರಸ್ತೆಯಲ್ಲಿ ಹೋಗುವಾಗ ಎಚ್ಚರಿಕೆ, ಒಂದು ರೀತಿ ಪ್ರಾಣಿಗಳ ಹತ್ರ ಎಚ್ಚರಿಕೆ, ಹಾವುಗಳ ಕಡಿತ ವಿಪರೀತ ಆಗ್ತಕ್ಕಂಥದ್ದು. ಸಿಡಿಲ್ ಹೊಡೆದು ಸುಮಾರು ಜನ ಲಾಸ್ಟ್ ವೀಕ್ ಈ ತರದಾಗಿದೆ. ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ಸಿಡಿಲ್ ಹೊಡೆದು ಒಬ್ಬ ಆಟಗಾರ ತೀರ್ಕೊಂಡಿರ್ತಕ್ಕಂಥ ಒಂದು ಪ್ರಭಾವ ಕೇಳಿದ್ದೇವೆ. ಕೊಲಂಬಿಯಾದಲ್ಲಿ ಆಗಿರ್ತಕ್ಕಂಥ ಅನಾಹುತ ಇನ್ನೂ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಅದು ಎಷ್ಟು ಲಕ್ಷಾಂತರ ಜನರ ಬದುಕಿಗೆ ಬೆಂಕಿ ಹಚ್ಚಿಬಿಡ್ತು ಆ ಒಂದು ಭೂಕಂಪ. ಇನ್ನಷ್ಟು ಕಡಿಮೆ ಅಂದ್ರೂ ಈ 1 ತಿಂಗಳಲ್ಲಿ ಕಡಿಮೆ ಅಂದ್ರೂ 30 ಭಾಗಗಳಲ್ಲಿ ಭೂಕಂಪದ ಪ್ರಕಂಪನ ಆಗಿದೆ ಮಕ್ಕಳೇ. ಇದೊಂದು ಎಚ್ಚರಿಕೆಯ ಗಂಟೆ. ನಾವು ಏನ್ ಎಚ್ಚರಿಕೆ?
ಕುಜ ರಾಹು ಸಾರ, ರಾಹು ಕುಜನ್ ಸಾರ. ನನಗ್ ಶಕ್ತಿ ಇದೆ, ನಾನು ನಡೆದಿದ್ದೆ ಸರಿ, ನಾನು ಮಾಡಿದ್ದೆ ಸರಿ, ನಾನು ತಿಂದಿದ್ದೆ ಸರಿ, ನಾನು ಬಾಚಿದ್ದೆ ಸರಿ ಅಂತ ವಿಪರೀತ ಅಕ್ರಮಕ್ಕೆ ಹೋದರೆ ಇನ್ನೇನು ಕಂಪಿಸುತ್ತೆ, ಇನ್ನೆಲ್ಲಿ ಮಳೆ ಬರೋದು, ಇನ್ನೆಲ್ಲಿ ನಮಗೆ ನ್ಯಾಯ ಸಿಗೋದು, ಇನ್ನೆಲ್ಲಿ ನಮಗೆ ಧರ್ಮ. ನಾವು ಧರ್ಮವನ್ನ ವಿಪರೀತವಾಗಿ ಅಧರ್ಮವಾಗಿ ಬಳಸ್ಕೊಳ್ತಕ್ಕಂಥದ್ದು. ಮೊನ್ನೆ ಕೂಡ ನೋಡಿ, ವಾರಣಾಸಿನಲ್ಲಿ ಒಬ್ರು ಹೋಗ್ತಾರೆ, ಶೀಘ್ರ ದರ್ಶನ ಮಾಡಿಸ್ತೇವೆ ಅಂತ ಹೇಳ್ಬಿಟ್ಟು ಒಂದು ದುಡ್ಡು ತಗೊಂಡು ಅವನು ಮಂಗಮಾಯ, ಅದೃಷ್ಟಕ್ಕೆ ಅವನು ಗೂಗಲ್ ಪೇ ಏನೋ ಮಾಡಿಸ್ಕೊಂಡಿದ್ದಾನೆ, ಪೇಟಿಎಂ ಪೇ. ಅಲ್ಲಿರೋ ಪೊಲೀಸ್ಗೆ ಹೇಳಿದ್ದೆ, ಪೊಲೀಸ್ ಕರೆಸಿ ಬೆಂಡತಿ. ಈ ತರ ಧರ್ಮಕ್ಷೇತ್ರಗಳಲ್ಲಿಯೂ ಮೋಸ. ಬನ್ನಿ ಕರ್ಕೊಂಡು ಹೋಗ್ತಾನೆ, ಅಲ್ಲಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ, ಈ ತರದ ಮಧ್ಯವರ್ತಿಗಳು ಬರ್ತಾರೆ, ಹೇಳ್ತಾರೆ, ನೋಡ್ತಾರೆ, ಮಾಡ್ತಾರೆ, ಜಾಗ್ರತೆ. ಆದ್ರೂ ಕೂಡ ಮನುಷ್ಯ ಹಾಗೆಯೇ, ಅದೇನು ಹುಚ್ಚು, ಅದೇನು ಉನ್ಮಾದು, ದೇವ್ರ ಹತ್ರ ಹೋಗ್ಬಿಟ್ರೆ ಮಾಡೋದೆಲ್ಲ ಮಾಡಿಬಿಟ್ಟು ದೇವ್ರ ಹತ್ರ ಹೋಗಿ ಉರುಳು ಸೇವೆ ಮಾಡಿಬಿಟ್ಟು, ದೇವ್ರಿಗೆ ಗೊತ್ತಿಲ್ವಾ ನಮ್ ನ್ಯಾಯ ನೀತಿ ಲೆಕ್ಕಾಚಾರ? ನಾವು ಮಾಡಿದ್ ಒಳ್ಳೇದು ಮಾತ್ರ ನೋಡ್ತಿದ್ದಾನ, ಒಳ್ಳೆ ದರ್ಶನ ಮಾತ್ರ ನೋಡ್ತಿದ್ದಾನ, ಅವನು ನಾವು ಮಾಡಿದ್ ಕೆಟ್ಟದ್ ನೋಡೇ ಇಲ್ವಾ? ಎಲ್ಲದಕ್ಕೂ ಲೆಕ್ಕಗಳುಂಟು ಮಕ್ಕಳೇ, ಎಲ್ಲದಕ್ಕೂ ಲೆಕ್ಕಗಳುಂಟು, ನೆನಪಿಟ್ಟುಕೊಳ್ಳಿ. ಯಾವಾಗಲೂ ಅಷ್ಟೇ, ನಿರ್ಗತಿಕರ ಮೇಲೆ ದಬ್ಬಾಳಿಕೆ, ಇಲ್ಲದವನ ಮೇಲೆ ದಬ್ಬಾಳಿಕೆ, ಸಾಲ ಕೊಟ್ಬಿಟ್ಟು ದಬ್ಬಾಳಿಕೆ, ಬಡ್ಡಿಗಳು, ಇನ್ನೊಂದು ಚಕ್ರ ಬಡ್ಡಿಗಳು, ಮೀಟರ್ ಬಡ್ಡಿಗಳು, ತುಳಿದು ಸಂಪಾದಿಸೋದು, ಇದೆಲ್ಲ ಜಾಸ್ತಿ ಆಗ್ಬಿಡಿ. ಹೇಗಾದ್ರೂ ಸರಿ ಬದುಕೋಣ, ಹೆಂಗಾದ್ರೂ ಸರಿ ಬದುಕೋಣ, ಬರೀ ಮೋಸವೇ. ಅದರಲ್ಲಂತೂ ಈಗ ಆನ್ಲೈನ್ ವ್ಯವಹಾರ ಅನ್ನತಕ್ಕಂಥದ್ದಾಗಿರೋದು, ನಾವು ಏನು ಆರ್ಡರ್ ಮಾಡಿರಲ್ಲ, ಮನೆಗೆ ಅವನು ಏನೋ ತಗೋಬರ್ತಾನೆ. ಆರ್ಡರ್ ಮಾಡಿದ್ರಿ ಬಿಚ್ಚಿ ನೋಡೋಣ ಅಂದ್ರೆ, ಇಲ್ಲ ಹೋಗಲ್ಲ, ನೀವು ದುಡ್ಡು ಕಟ್ಟಬೇಕು ಅಂತಾನೆ. ನೋಡಿದ್ರೆ ಅದ್ರ ಒಳಗಡೆ ಅನವಶ್ಯಕ ವಸ್ತು, ನಾವು ಆರ್ಡ್ರೇ ಮಾಡಿಲ್ಲ, ಬೇರೆ ಏನೋ ವಸ್ತುಗಳು, ಬೇರೆ ಏನೋ ತರವಾರಿ ಮೋಸಗಳು. ಎದ್ರೆ ಮೋಸ, ಕೂತ್ರೆ ಮೋಸ. ತನ್ನ ಶಕ್ತಿ ಅವನಿಗೆ ಹೇಗೆ ತಾನೇ ಆ ಮನಸ್ಸಾಕ್ಷಿ ಬರುತ್ತೋ ಗೊತ್ತಾಗ್ತಿಲ್ಲ. ಇಷ್ಟು ಮೋಸ ಮಾಡಿ, ಸರಿ 1 ಡಜನ್ ಬಾಳೆಹಣ್ಣು ಕೊಡ್ತೇನೆ ತಿನ್ಬಿಡ್ತಾನ, ಬೇಡ ಅರ್ಧ ಡಜನ್ ಬಾಳೆಹಣ್ಣು ಕೊಡ್ತಾನೆ ತಿನ್ಬಿಡ್ತಾನ, ಬೇಡ 1 ಡಜನ್ ಚಪಾತಿ ಕೊಟ್ಬಿಡ್ತಾನೆ ತಿನ್ಬಿಡ್ತಾನ, ರೊಟ್ಟಿ ಪುಲ್ಕ ಇನ್ನೊಂದು ಅಂತ ತಿನ್ನೋಲ್ಲ. ಏನು ತಿನ್ನಬಲ್ಲ ಮನುಷ್ಯ. ಸರಿ 4 ಜೊತೆ ಬಟ್ಟೆ ಒಂದೇ ಸಲ ಹಾಕೋಬಿಡ್ತಾನ, 4 ಚಪ್ಪಲಿ ಒಂದೇ ಸಲ ಹಾಕೋತಾನ, ಇಲ್ಲ ಮನೆಯಲ್ಲಿರೋ ತಟ್ಟೆನ್ ಸಮೇತ ಬಿಡೋದಿಲ್ಲ ಇವತ್ತು. ಯಾರನ್ನು ನಂಬೋದು? ಕೆಲಸಗಾರರನ್ನು, ಅದರಲ್ಲೂ ದೂರದ ಕೆಲಸಗಾರರನ್ನು ನಂಬಲಿಕ್ಕೆ ಹೋಗ್ಬೇಡಿ. ಅಲ್ಲಿ ನೋಡಿ, ಕುಜ ರಾಹು ಸಾರದಲ್ಲಿ ನಾರ್ತ್ ಈಸ್ಟ್ ಭಾಗದಲ್ಲಿ ಕೂತಿದ್ದಾನೆ. ಅಂತ ಒಂದು ವ್ಯಕ್ತಿಗಳನ್ನ ಕೆಲ್ಸಕ್ಕೆ ಇಟ್ಕೋಬೇಕಾದ್ರೆ ಏಜೆನ್ಸಿಗಳ ಮೂಲಕ ಇಟ್ಕೊಳ್ಳಿ, ದಯಮಾಡಿ ಹೇಳ್ತಾನೆ. ಯಾರೋ ನೇಪಾಳಿಸು, ಇನ್ನೊಂದು ಅಸ್ಸಾಮೀಸು, ಇದೆಲ್ಲ ಅವ್ರು ಯಾರು ತಪ್ಪು ಸರಿ ಅಂತ ನಾನು ಹೇಳ್ತಿಲ್ಲ, ಎಲ್ಲರಲ್ಲಿಯೂ ಇದಾನೆ. ಎಲ್ಲರಲ್ಲಿಯೂ ಒಬ್ಬ ಕೆಟ್ಟವನು ಸೃಷ್ಟಿ ಆಗ್ತಕ್ಕಂಥದ್ದಿದೆ. ಮೊನ್ನೆ ಕೂಡ ಬೆಂಗಳೂರಲ್ಲಿ ನಡೆದಿದೆ, 2 ತಿಂಗಳಾಗ್ಲಿಲ್ಲ, ಇವರೆಲ್ಲ ಹೋಗಿದ್ದೆ ಸಾರಾ ಸಗಟಾಗಿ ಕ್ಲೀನ್ ಮಾಡಿದ್ದಾರೆ. ತುಂಬಾ ಎಚ್ಚರಿಕೆ. ಕುಜನ ಒಂದು ದಿಗ್ಬಲ, ಅದರಲ್ಲಂತೂ ಆಶ್ಲೇಷ ಲಗ್ನ. ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಚಾಲೆಂಜ್ ಮಾಡ್ತಾನೆ. ಕುಜ ದಿಗ್ಬಲನಾಗಿ ನೋಡುತ್ತಿರುವುದರಿಂದ ಶುಕ್ರ ಬಂಗಾರದ ಬೆಲೆ ಡಮಾಲ್ ಅಂತ ಇರುತ್ತೆ. 1,000 ಆದ್ರೂ ಗ್ರಾಮಿಗೆ ಇರುತ್ತೆ, ಮಿನಿಮಮ್ 5,000 ಟಚ್ ಆಗ್ತಕ್ಕಂಥದ್ದು ಎಕ್ಸ್ಟ್ರಾ. ಅಂಥದ್ದೊಂದಿದೆ. ವಿಪರೀತ ಕದಲಿಕೆಯ ವಾರ. ಆಶ್ಲೇಷ ಲಗ್ನದಲ್ಲಿ ಕಟಕ ಲಗ್ನ, ಆಶ್ಲೇಷ ಸರ್ಪ ಲಗ್ನ, ಸರ್ಪದ ಒಂದು ವಾರವೇ, ಸರ್ಪ ಪೂಜೆಯ ವಾರಗಳೇ. ಸೊ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಲ್ಲಿ ನೋಡಿ, ಬುಧ ಆಶ್ಲೇಷ ನಕ್ಷತ್ರ, ಸೂರ್ಯ ಆಶ್ಲೇಷ ನಕ್ಷತ್ರ, ಗುರು ಪುಷ್ಯ ನಕ್ಷತ್ರ, ಲಗ್ನ ಕಟಕ ಲಗ್ನದಲ್ಲಿ ಆಶ್ಲೇಷ ಲಗ್ನವೇ. ಸೊ ಇಲ್ಲದ ಕೋರಿಕೆಗಳು, ಇಲ್ಲದ ಆಸೆಗಳು, ಇಲ್ಲದ ಒಂದು ಭಾವಗಳಿಗೆ ಒಳಗಾಗಿ ಉತ್ಪ್ರೇಕ್ಷೆಯಾಗಿ ನಿಲ್ಲತಕ್ಕಂಥದ್ದಾಗುತ್ತದೆ. ಕಟಕ ಲಗ್ನ, ಜಲಲಗ್ನ, ಸರ್ಪ ಲಗ್ನ. ಸೊ ಒಂದು ರೀತಿ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಮನುಷ್ಯರಿಗೆ ತೊಂದರೆ, ಮನುಷ್ಯರಿಂದಲೂ ಅವ್ರಿಗೂ ತೊಂದರೆ. ಗುಡ್ಡಗಳು ಕುಸಿಯೋದು, ಆನೆಗಳು ಕಾಡಿನಿಂದ ನಾಡಿಗೆ ನುಗ್ಗೋದು, ಈ ತರದ್ದು ಒಂದು ರೀತಿ ಭೀತಿ ಸೃಷ್ಟಿಸ್ತಕ್ಕಂಥದ್ದು. ಪ್ರಕೃತಿಯೇ ಭೀತಿ ಸೃಷ್ಟಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ವೆರಿ ಕೇರ್ಫುಲ್. ಕಟಕ ಲಗ್ನಕ್ಕೆ 12ನೇ ಮನೆಯಲ್ಲಿ ಕುಜ. ಸೊ ಸ್ಟ್ರೈಟ್ 100% ದೂರದ ಪ್ರಯಾಣ. ಈ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರ್ ಇರೋರು, ಈ ಗುಡ್ಡಗಳಲ್ಲಿ ಮನೆ ತಗೊಂಡಿರೋರು, ಅಲ್ಲಿ ಕುಸಿತಿದ್ದಾವೆ, ಹೋಗ್ಬಿಟ್ಟು ರೆಸಾರ್ಟು, ವಿಲ್ಲಾ, ಇನ್ನೊಂದು ಅಂತ ಹಾಕಿ ಒಂದು ಮಾಡಿ ಏನೇನೋ ಮಾಡಿ ಇಟ್ಬಿಟ್ಟಿದ್ದಾರೆ. ಕಡಿಮೆ ಅಂದರು
ಬೆಂಗಳೂರಲ್ಲಿ ನೀವು ನಂಬಲ್ಲ, ಒಂದು ಲೀಸ್ಟ್ ಅಂದ್ರೆ ಒಂದು 5 ಲಕ್ಷ ಸೈಟ್ಗಳು ಸುಮ್ಮನೆ ಬಿದ್ದಿದ್ದಾರೆ, 5 ಅಲ್ಲ 20 ಲಕ್ಷ ಸೈಟ್ಗಳು ಸುಮ್ಮನೆ ಬಿದ್ದಿದ್ದಾರೆ. ಆದ್ರೂ ಡೆವಲಪ್ಮೆಂಟ್ ಹೆಸರಿನಲ್ಲಿ ಎಲ್ಲ ಮುಚ್ಚಾಕಿ, ಕೆರೆಗಳು ಮುಚ್ಚಾಕಿ, ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇನ್ನೇನಾಗುತ್ತೆ, ಹಳ್ಳ ಕೊಳ್ಳ ಬಿದ್ದು ಆಕ್ಸಿಡೆಂಟ್ ಇಂಜುರಿ. ವೆರಿ ಕೇರ್ಫುಲ್, ಎಸ್ಪೆಷಲಿ 2 ವೀಲರ್ಸ್ ಡ್ರೈವಿಂಗ್ ನಲ್ಲಿರೋರು, ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು. ಕುಜ ಅಲ್ಲಿ ಕೂತಿದ್ದಾನೆ, ರಾಹು ಸಾರದಲ್ಲಿ, ರಾಹು ಕುಜನ್ ಸಾರದಲ್ಲಿ ಸೇಮ್ ಭಾವ. ಆ ಒಂದು ವಾಯು ತತ್ವದಲ್ಲಿ ಕುಳಿತಿರತಕ್ಕಂಥದ್ದು, ಎಲ್ಲೋ ಒಂದು ರಾತ್ರಿ ನಿದ್ದೆ, ಎಲ್ಲೋ ಒಂದು ಟ್ರಕ್ಗಳು ಎಳೆದು ಬಿಡೋದು, ಆ ಗಾಡಿಗಳು ಎಳೆದು ಬಿಡೋದು, ಪೆಟ್ರೋಲ್ ಟ್ಯಾಂಕ್ಗಳು, ಗ್ಯಾಸ್ ಟ್ಯಾಂಕರ್ಗಳು, ದೊಡ್ಡ ದೊಡ್ಡ ವಾಹನಗಳು, ದೊಡ್ಡ ದೊಡ್ಡ ಸಿಮೆಂಟ್ ಸಾಗಿಸ್ತಕ್ಕಂಥ ವಾಹನಗಳು, ಗ್ಯಾಸ್ ಸಾಗಿಸ್ತಕ್ಕಂಥ ವಾಹನಗಳು, ಈ ತರದ್ದು ಆಹಾರ ಉತ್ಪನ್ನಗಳನ್ನ ಸಾಗಿಸ್ತಕ್ಕಂಥದ್ದು, ಆ ಶಕ್ತಿಕಾರಕ, ಬೇಳೆಕಾರಕ, ಧಾನ್ಯಕಾರಕ ಬೆಲೆಗಳು ಹೆಚ್ಚಾಗತಕ್ಕಂಥದ್ದಾಗುತ್ತೆ. ಸೆಂಚುರಿ ಒಡೆದು ಬಿಟ್ಟಿದೆ ಅಕ್ಕಿ ಬೆಲೆ. ಬಡವನ ಗತಿ ಕೇಳೋರಿಲ್ಲ, ಭಯದಲ್ಲೇ ಬದುಕ್ತಕ್ಕಂಥವಾರ. ಖರ್ಚು ಕಡಿಮೆ ಮಾಡ್ಕೊಳ್ಳಿ ಎಂದು ಕೇಳ್ತಿಲ್ಲ. ನಾವು ಹೋಗಿ ಇನ್ನೊಂದು ಸಾಲದ ಒಂದು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅನ್ನತಕ್ಕಂಥ ಭಾವಾರ್ಥಕ್ಕೆ ಬಂದ್ಬಿಟ್ಟಿದ್ದೇವೆ. ಸಾಲ ಮಾಡಿ ಟಿವಿ, ಸಾಲ ಮಾಡಿ ಫರ್ನಿಚರ್, ಸಾಲ ಮಾಡಿ ಎಲ್ಲ ಸಾಲ, ಗಾಡಿ ಸಾಲ, ಮದುವೆ ಸಾಲ, ಇಂಥದೊಂದು ಪ್ರಭಾವಕ್ಕೆ ಒಳಗಾಗುತ್ತಿದ್ದೇವೆ. ವೆರಿ ವೆರಿ ಕೇರ್ಫುಲ್. ಕೇತು ಯಥಾ ಪ್ರಕಾರ, ಕೇತು ನಕ್ಷತ್ರದಲ್ಲೇ ಸಿಂಹದಲ್ಲಿ, ಶುಕ್ರ ಹಸ್ತ ನಕ್ಷತ್ರದಲ್ಲಿ, ಚಂದ್ರ ಹಸ್ತ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಕುಳಿತಿರೋದು, ರಾಹು ಧನಿಷ್ಠ ನಕ್ಷತ್ರ ಸಾರದಲ್ಲಿ ವಿಶೇಷವಾಗಿ ಕುಂಭದಲ್ಲಿ ಕುಳಿತಿರ್ತಕ್ಕಂಥದ್ದು, ಶನಿ ವಕ್ರವಾಗಿ ರಾಹುವನ್ನು ನೋಡ್ತಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಸಾರದಲ್ಲಿ. ಸೊ ಸ್ತ್ರೀಯರಿಗೆ ಸಂಬಂಧಿತ ವಿಚಾರ, ಬಂಗಾರಕ್ಕೆ ಸಂಬಂಧಪಟ್ಟಂತ ವಿಚಾರ, ಕಲಾವಿದರಿಗೆ ಸಂಬಂಧಪಟ್ಟಂತ ವಿಚಾರ, ಅಲ್ಲೊಂದು ತೊಳಲಾಟಗಳುಂಟು. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿದ್ದವ್ರಿಗೆ ಸ್ವಲ್ಪ ಒಂದು ಪರಿವರ್ತನೆಯ ಒಂದು ಭಾವ, ವಿಶೇಷವಾಗಿ ಒಂದು ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಳ್ತಕ್ಕಂಥ ಯೋಗ ಸುಯೋಗ ಇರ್ತಕ್ಕಂಥದ್ದಿದೆ. ಕಮ್ಯುನಿಕೇಶನ್ಸ್, ಈ ಒಂದು ಲೀಗಲ್ ಸಿಸ್ಟಮ್ ನಲ್ಲಿದ್ದಾರೆ, ಮೆಡಿಕಲ್ ಸಿಸ್ಟಮ್ ನಲ್ಲಿದ್ದಾರೆ, ಟೀಚಿಂಗ್ ಸಿಸ್ಟಮ್ ನಲ್ಲಿದ್ದಾರೆ, ಗ್ರಾಫಿಕ್ ಸಿಸ್ಟಮ್ ನಲ್ಲಿದ್ದಾರೆ, ಲೇಔಟ್ ಡೆವಲಪ್ಮೆಂಟು, ಆರ್ಕಿಟೆಕ್ಚರ್ ಡೆವಲಪ್ಮೆಂಟು, ಸ್ಟ್ರಕ್ಚರಲ್ ಡೆವಲಪ್ಮೆಂಟು, ಸ್ಟ್ರಕ್ಚರಲ್ ಇಂಜಿನಿಯರ್, ಆರ್ಕಿಟೆಕ್ಚರ್, ಮೆಕ್ಯಾನಿಕಲ್ ಇಂಜಿನಿಯರ್, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಹೈನುಗಾರಿಕೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಗೌರ್ಮೆಂಟ್ ಇಲಾಖೆ, ಗೌರ್ಮೆಂಟ್ ಕೆಲಸ ಕಾರ್ಯ ವೃತ್ತಿ, ಟೀಚಿಂಗ್ ವೃತ್ತಿಗೆ ಸಂಬಂಧಪಟ್ಟಂತದ್ರಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಕುಂಭದ್ರೋಣ ಮಳೆ ಆಗತಕ್ಕಂಥ ಒಂದು ಪ್ರಭಾವ. ಈ ವಾರ ಒಂದು ರೀತಿ ದಿಢೀರ್ ಅಕಾಲಿಕ ಮರಣಗಳನ್ನ, ಅಕಾಲಿಕ ಆಘಾತಗಳನ್ನ, ಅವಘಡಗಳನ್ನ, ಅಪಘಾತಗಳನ್ನ ಹೆಚ್ಚಾಗಿ ನೋಡ್ತಕ್ಕಂಥದ್ದುಂಟು. ಸೊ ಬಾರ್ಡರ್ ಪ್ಲೇಸಸ್ ವೇರೆವರ್, ಈ ತುಮಕೂರು, ಈ ಬೂದಿಗೆರೆ, ಹೊಸೂರು, ಕನಕಪುರ ರಸ್ತೆ, ಈ ತರದ ಎಂಡ್ ಆಫ್ ದಿ ಸಿಟಿಗೆ ಬರ್ತಕ್ಕಂಥ ಒಂದು ಮೈಸೂರು ರಸ್ತೆ, ಬಿಡದಿವರೆಗೂ, ರಾಮನಗರ, ಇಂಥ ಒಂದು ಎಡ್ಜ್ ಆಫ್ ದ ಇದರಲ್ಲಿ ಬರೋವಾಗ ಹೈಪರ್ ಆಗ್ಬಿಡ್ತೀರಿ. ಸೊ ದರ್ ಇಸ್ ಅ ಮೋರ್ ಥ್ರೆಟ್ಸ್ ಅಂಡ್ ಆಕ್ಸಿಡೆಂಟ್ಸ್ ಆಗ್ತಾರೆ. ಅಲ್ಲಿ ಬರೋವಾಗ ಸ್ಲೋ ಮಾಡ್ಕೊಂಬಿಡಿ. ರಾತ್ರಿ ಡ್ರೈವಿಂಗ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇಲ್ಲಿ ಏನ್ ಹೇಳಿದ್ರು ಇದೊಂಥರ ಮೂರ್ಖರ ಪ್ರಪಂಚ ಮಕ್ಕಳ. ನಾವು ಆ ರೀತಿ ಮಾಡಿ ಇಟ್ಕೋಬಿಟ್ಟಿದ್ದೇವೆ, ಮೂರ್ಖರ ಪ್ರಪಂಚ. ಒಮ್ಮೆ ಅಕ್ಬರ ಬೀರ್ಬಲ್ಲ ಹೀಗೆ ಒಂದು ಚರ್ಚೆ ಇದೆ, ಸಮಾರಂಭ ಸಭೆ ಅಂತ ಹೇಳಿದ್ಮೇಲೆ ರಾಜ ಚಕ್ರವರ್ತಿ ಬೇರೆ, ಸಾಮ್ರಾಟ್ ಬೇರೆ. ಸೊ ಅಲ್ಲೊಂದು ಹೀಗೆ ಚರ್ಚೆ ಆಗ್ತಿರ್ಬೇಕಾದ್ರೆ ದಿಢೀರ್ ಅಂತ ಅಕ್ಬರನಿಗೆ ಒಂದು ಆಲೋಚನೆ ಹೊಳಿತಂತೆ. ಪ್ರಪಂಚದಲ್ಲಿಯೇ ನಮ್ಮೂರಿನಲ್ಲಿ, ನಮ್ಮ ಆಗ್ರಾದಲ್ಲಿ, ನಮ್ಮ ಡೆಲ್ಲಿನಲ್ಲಿ ಯಾರಾದರೂ ಅತಿ ದೊಡ್ಡ ಶಿಖಾಮಣಿಗಳು ಯಾರಾದರೂ ಇದ್ರೆ ತಿಳಿಸ್ಬೇಕು, ಕಂಡುಹಿಡಿಬೇಕು ಯಾರು ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ತಾರೆ. ಯಾರಿಗೂ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಬೀರ್ಬಲ್ನ ವಹಿಸ್ಬೇಕು. ತುಂಬ ದೊಡ್ಡ 5 ಶತದಡ್ಡ ಮೂರ್ಖರನ್ನ ಒಂದು 5 ಜನರನ್ನ ಕರ್ಕೊಂಡ್ ಬಾ ಅಂತ. ಸ್ವಾಮಿ ಸ್ವಲ್ಪ ಖರ್ಚಾಗುತ್ತೆ, ನನಗೆ ಸ್ವಲ್ಪ ಸಮಯನೂ ಬೇಕು. ಎಷ್ಟಾಗುತ್ತೆ? 10,000 ವರಹ ಮಿನಿಮಮ್ 1 ತಿಂಗಳಿಗೆ ಬೇಕು. ಸೊ ನಂಗೆ 3 ತಿಂಗಳು ಪ್ಲಸ್ ನಾನು ಊಟ, ಒಬ್ಬೊಬ್ರನ್ನ ಹುಡುಕಿ ತಗೊಂಡು ಅದಕ್ಕೊಂದು ಪಡೆ, ಟೀಮು ಇದೆಲ್ಲ ಕರ್ಕೊಂಡು ಹೋಗ್ಬೇಕು. ಎಷ್ಟು ಖರ್ಚಾದ್ರೂ ಸರಿ, ನಾನು ಊರಿನಲ್ಲಿ ಮೂರ್ಖರು ಇರಬಾರ್ದು, ಶತದಡ್ಡರು ಇರಬಾರ್ದು. ನನಗದು ಗೊತ್ತಾಗ್ಬೇಕು, ಯಾವನವನು ಶತದಡ್ಡ ಮೂರ್ಖ ಅನ್ನತಕ್ಕಂಥದ್ದು ಅನ್ನೋ ಒಂದು ಭಾವಾರ್ಥದಿಂದ ಅಕ್ಬರ್ ಆಜ್ಞೆ. ಎಷ್ಟಾಗುತ್ತೆ ತಗೋ. ಆಯ್ತು ತಗೋ. 1 ಲಕ್ಷ ವರಹಗಳು, ಚಿನ್ನದ ವರಹಗಳನ್ನ ತಗೊಂಡು ಬೀರ್ಬಲ್ ಇಲ್ಲ, 3 ತಿಂಗಳಾಯ್ತು. ಕಾಯ್ತಿದ್ದಾನೆ ಅಕ್ಬರ ಟೆನ್ಷನ್ ಅಲ್ಲಿ. ಬಾದ್ಶಾ 3 ತಿಂಗಳ ಕಡೇ ದಿನ ಒಬ್ಬನೇ ಬರ್ತಾನೆ. ಅಷ್ಟೊತ್ತಿಗೆ ವಿಚಾರಿಸ್ಕೊಂಡಿದ್ದಾನೆ ಅಕ್ಬರ,
ಎಲ್ಲೋದ ಏನೋದ ಎಲ್ಲೋದ ಗೊತ್ತಿಲ್ಲ ಸ್ವಾಮಿ, ದುಡ್ಡು ತಗೊಂಡು ಹೋದ, ಅಚ್ಚುಕಟ್ಟಾಗಿ ಮನೇಲಿದ್ದಾನೆ ತಿನ್ಕೊಂಡು ಆನಂದವಾಗಿ. ಇಷ್ಟು ಟೀಮಿಗೆ ಖರ್ಚಾಗುತ್ತೆ, ಅಷ್ಟು ಟೀಮಿಗೆ ಖರ್ಚಾಗುತ್ತೆ, ಇದೆಲ್ಲ ಆಗುತ್ತೆ ಅಂತ ಹೇಳಿದ್ನಲ್ಲ ಈ ಬೀರ್ಬಲ್ಲ. ಮೂರ್ಖರನ್ನ ಕರ್ಕೊಂಡ್ ಬಾ, ಅಟ್ಲೀಸ್ಟ್ ಒಂದ್ 5 ಜನ ಅತಿ ದೊಡ್ಡ ಮೂರ್ಖರನ್ನ, ನಮ್ಮ ಊರಿನಲ್ಲಿ ದೊಡ್ಡ ಮೂರ್ಖರು 5 ಜನ ಬೇಕು ನನ್ಗೆ ಅಂತ ಹೇಳಿ. ಏನಿದು ಆಗ್ಲಿ ಬರ್ಲಿ ಕಾಯ್ತೀನಿ ಅಂತ ಹೇಳ್ಬಿಟ್ಟು ಗುಪ್ತಚರ ಟೀಮ್ ಇರುತ್ತಲ್ಲ ಒಬ್ಬ ರಾಜ ಅಂತ ಹೇಳಿದ್ಮೇಲೆ ಸರಿ ಆಯ್ತು. ಬಂದ ಬೀರ್ಬಲ್ ಅಣ್ಣ. ಏನ್ ಬೀರ್ಬಲ್, ನಾನ್ ವಹಿಸಿದ ಜವಾಬ್ದಾರಿ ಏನು? ಇಲ್ಲ ಸ್ವಾಮಿ, ನಿಮಗ್ ಗೊತ್ತಿಲ್ಲ, ಮೂರ್ಖರನ್ನ ನೇರವಾಗಿ ಹೋಗಿ ನೋಡ್ಲಿಕ್ಕಾಗುತ್ತಾ? ನಿಮ್ಮ ಎಲ್ರ ಕಣ್ಣಿಗೂ ನಾನು ಇದ್ದಾಗಿದ್ದೆ, ಆದ್ರೆ ನಾನು ತುಂಬಾ ಬೇರೆ ಟೀಮ್ ಕಟ್ಟಿದ್ದೆ, ಹೋಗಿದ್ದೆ, ಹಾಗೆ ಹೀಗೆ ಏನೋ ಹೇಳ್ತಾನೆ. ಸರಿ ಆಯ್ತು, ಈಗ ಎಲ್ಲಿ ಅಂದ್ರೆ ಸ್ವಾಮಿ ಈಗ ಅಂತ ಹೇಳಿದ್ದೆ, ಒಂದಿಬ್ಬರನ್ನ ಕರ್ಕೊಂಡ್ ಬರ್ತಾರಂತೆ ಸೈನಿಕರು. ನೋಡಿ ಸ್ವಾಮಿ, ಅಕ್ಬರ್ನಿಗೂ ನಕಸಿಗ ಅಂತ ಉರಿತಾ ಇದೆ, ಈ ಮನುಷ್ಯ ಚೆನ್ನಾಗಿ ತಿಂದು ಉಣ್ಕೊಂಡು ಪೊಗದಸ್ತಾಗಿ ಮನೇಲಿ ಫಂಕ್ಷನ್ಗಳು ಹಬ್ಬಗಳು 1 ಲಕ್ಷ ದುಡ್ಡು ತಗೊಂಡು ಹೋಗಿರೋದಲ್ಲ, ಆ ಕಾಲಕ್ಕೆ 1 ಲಕ್ಷ ಚಿನ್ನದ ವರಹಗಳು ಅಂದ್ರೆ ಲೆಕ್ಕ ಹಾಕೋ. ಸುಡು ಆಗ್ತಿದೆ, ಇರ್ಲಿ ನೋಡೇ ಬಿಡೋಣ ಅಂತ ಹಲ್ಲು ಕಚ್ಕೊಂಡು ಸರಿ ಆಯ್ತು ಏನು ಅಂತ. ಸ್ವಾಮಿ ಇವನ್ ಮೊದಲನೇವನಿದ ಅಲ್ವಾ, ಟಾಪ್ 5th ಮೂರ್ಖ ನಮ್ಮೂರಲ್ಲೇ ನಾನು ನೋಡಿರೋದು ಅಂತ. ಏನ್ ಮಾಡ್ದ ಅವನು ಅಂತ. ಏನೂ ಇಲ್ಲ ಸ್ವಾಮಿ, ಕತೆ ಮೇಲೆ ಹೋಗ್ತಿದ್ದ, ಆದ್ರೆ ತಲೆ ಮೇಲೆ ಮೂಟೆ ಹೊತ್ಕೊಂಡಿದ್ದ ಅಂತ. ತಲೆ ಮೇಲೆ ಮೂಟೆ ಏನಕ್ಕೆ ಹೊತ್ಕೊಂಡಿದ್ನಂತೆ? ಕತೆ ಮೇಲೆ ಹಿಡ್ದೆ, ಕತೆಗೆ ಭಾರ ಆಗುತ್ತಂತೆ ಸ್ವಾಮಿ, ಅದಕ್ಕೆ ಅವನ್ ತಲೆ ಮೇಲೆ ಇಟ್ಕೊಂಡಿದ್ನಂತೆ ಅಂತೇಳಿ. ಇದು ಸಭೆ ಎಲ್ಲ ಬಿದ್ದು ನಗ್ತಿದೆ. ಅಕ್ಬರ್ನಿಗೂ ಸ್ವಲ್ಪ ಸಿಟ್ಟು ಕಡಿಮೆ ಆಯ್ತು. ಅಬ್ಬಾ ಸರಿ, ಬೀರ್ಬಲ್ಗೆ ಒಂಚೂರು ಉಸಿರು ಬಂದಂಗಾಯ್ತು. ಆದ್ರೂ ಬೀರ್ಬಲ್ಲ, ನಾನು ಹೇಳಿದ್ದು 5 ಜನ ಅಲ್ವಾ, ನೀನ್ ಬರೀ ಇಬ್ಬನ್ ಕರ್ಕೊಂಡ್ ಬಂದಿದ್ದೆ, ಅವನ್ದೇನ್ ಕತೆ ಅಂತ ಹೇಳಿದ್ರು. ಅಯ್ಯೋ ಅವನ್ದು ಇನ್ನೊಂದು ಕತೆ ಸ್ವಾಮಿ, ನಾನು ಹುಡುಕಿ ಹೇಳ್ಕೊಂಡ್ ಬಂದಿದ್ದೆ ನಿಮ್ಮನ್ನ ಅಂತ. ಅವನನ್ನೇ ಕೇಳಿ ಅಂತ ಹೇಳಿದ್ರು. ಏನೋ ಮಾಡ್ತಿದ್ದೆ ಅಂತ. ಏನು ಇಲ್ಲ ಸ್ವಾಮಿ, ನನ್ನ ಚಾವಣಿ ಮೇಲೆ ಹುಲ್ ಬೆಳೆದ್ಬಿಟ್ಟಿತ್ತು. ಚಾವಣಿ ಮೇಲೆ ಹುಲ್ ಬೆಳೆದ್ಬಿಟ್ಟಿತ್ತು, ನನ್ನ ಕತ್ತೆಗೆ ಹುಲ್ಲು ಹಾಕ್ಬೇಕಿತ್ತು. ನಾನು ಏನ್ ಮಾಡಿದೆ ಅಂದ್ರೆ ಕತ್ತೆನ ಹೊತ್ಕೊಂಡ್ ಮೇಲೆ ಚಾವಣಿಗೆ ಹತ್ಕೊಂಡು ಹೋದೆ ಅದನ್ನ ತಿನ್ನಿಸ್ಲಿಕ್ಕೆ ಅಂತ. ನೋಡಿ, ಮೇಲೆ ಹತ್ಬಿಟ್ಟು ಅವನೇ ಕಟ್ ಮಾಡಿಬಿಟ್ಟು ಚಾವಣಿ ಮೇಲೆ ಇದ್ದಂತ ಹುಲ್ಲನ್ನ ಬಂಡಲನ್ನ ತಗೊಂಡ್ ಕೆಳಗಡೆ ಹಾಕ್ಬೋದಿತ್ತು. ಅದಕ್ಕೆ ಕಷ್ಟ ಆಗುತ್ತಂತೆ, ಹುಲ್ಗೆ ಯಾಕೆ ನೋವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನೇ ತುಳಿದು ಯಾಕೆ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ಹೆಂಗೂ ಹುಲ್ಲು ಕಟ್ ಮಾಡ್ಬೇಕಾದ್ರೆ ತುಳಿಲೇಬೇಕು. ನೋಡಿ, ಇವನು ಬುದ್ಧಿವಂತ, 2ನೇ ತುಂಬಾ ದೊಡ್ಡ ಮೂರ್ಖ. ಮೇಲೆ ಹತ್ತದೆ, ಅದಕ್ಕೆ ತಿನ್ನಿಸ್ದಂತೆ, ಎಲ್ಲ ಬಿದ್ದು ನಕ್ಕದ್ರಂತೆ. ಇವನೇನು ಇಂಥ ಮೂರ್ಖ ಅಂತ. ಸರಿ, ಅವರಿಬ್ರು ಹೋದ್ರಂತೆ. ಅಲ್ಲ ಬೀರ್ಬಲ್, ನಾನೇನ್ ಹೇಳಿದ್ದು 5 ಜನ ಮೂರ್ಖರನ್ನ ಕರ್ಕೊಂಡ್ ಬಾ ಅಂತ ನಾನು ಹೇಳದ್ನಲ್ಲ, ಇಬ್ಬರನ್ನೇ ಕರ್ಕೊಂಡ್ ಬಂದಿದ್ಯಾ, ಇನ್ನು 3 ಜನ ಅಂತ. ಸುಮ್ಮನೆ ಇರಿ, ನೀವು ಕೋಪ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ಇವತ್ತು ಪ್ರಕೃತಿ ಇರೋದು ಹೀಗೆ, ನಾವು ಮೂರ್ಖರ ನಡುವೆ ಮೂಕನಾಗಿರಬೇಕು ಅಂತ ಹೇಳ್ತೇವೆ. ಪಾಪ ಬೀರ್ಬಲ್ಲ ಎಷ್ಟು ಹೇಳಿದ್ರು ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾನಲ್ವಾ. ಸ್ವಾಮಿ, 3ನೇ ಅತಿ ದೊಡ್ಡ ಮೂರ್ಖ ಯಾರಿದ್ದಾನೆ ಗೊತ್ತಾ? ಯಾರು? ಅದು ನಾನೇ ಸ್ವಾಮಿ. ಅಯ್ಯೋ ರಾಮಚಂದ್ರ, ಇದೇನೋ ಇದು ಅಂತ. ಹೌದು ಸ್ವಾಮಿ, ಮಾಡೋಕೆ ಎಷ್ಟು ಕೆಲಸ ಇದೆ. ಒಬ್ಬ ಮಂತ್ರಿ ಆಗಿರ್ಬೇಕಾದಂಥವನಿಗೆ ಕೋಶಾಗಾರದಿಂದ ಹಿಡಿದು ಮಾಡಬೇಕಾದ ಎಷ್ಟೋ ಕೆಲಸಗಳಿದೆ. ಮಾಡೋದನ್ನ ಬಿಟ್ಬಿಟ್ಟು ರಾಜ್ಯದ ತೊಂದರೆಗಳನ್ನ ಬಿಟ್ಬಿಟ್ಟು, ಸಾಮಾನ್ಯ ಜನರ ತೊಂದರೆಗಳನ್ನ ಬಿಟ್ಬಿಟ್ಟು, ಅಲ್ಲೊಂದು ನೀರಾವರಿ ಇಲಾಖೆ ಇರ್ಬೋದು, ಯಾಕಂದ್ರೆ ರೈಟ್ ಹ್ಯಾಂಡ್ ಹಣಕಾಸು ಇಲಾಖೆ ಇರ್ಬೋದು, ರಸ್ತೆ ಇಲಾಖೆ ಇರ್ಬೋದು, ವಿದ್ಯಾ ಇಲಾಖೆ ಇರ್ಬೋದು, ಬೇರೆ ಇಲಾಖೆಗಳಿದೆ. ಅದರದೆಲ್ಲ ಜವಾಬ್ದಾರಿಗಳು ತಗೊಂಡು ಏನೇನು ನಡೀತಿದೆ, ಕಾಲಕ್ಕೆ ನಡೀತಿದ್ಯಾ ಇಲ್ವಾ, ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನ ಒಂದು ವ್ಯವಸ್ಥೆ ಮಾಡಬೇಕಾದಂಥ ಮಂತ್ರಿ, ನೀವು ಹೇಳಿದ ತಕ್ಷಣ ಇರೋ ಕೆಲಸ ಎಲ್ಲ ಬಿಟ್ಟು, ನಿಮ್ಮನ್ನು ಬಿಟ್ಟು, ರಾಜ್ಯದ ಜವಾಬ್ದಾರಿ ಬಿಟ್ಟು, ನಾನು ಈ ತರ ಈ ಮೂರ್ಖರನ್ನ ಹುಡುಕ್ಲಿಕ್ಕೆ ಹೋಗಿದ್ದೀನಿ ಅಂದ್ರೆ ನಾನೇ ಅತಿ ದೊಡ್ಡ 3ನೇ ಮೂರ್ಖ ಅಂತ ಹೇಳುತ್ತೆ. ಅಕ್ಬರ್ನ ಒಂಥರ ನಾಚಿಕೆ ಆಗೋಯ್ತು. ಇವತ್ತು ನಡೀತಿರೋದೇ. ಇವ್ರು ನೋಡಿ, ಸಂಪುಟ ಪುನರ್ರಚನೆ ಅಂತಾರೆ, ಇಲ್ಲಿ ಮಳೆ ಬೀಸ್ತಿದೆ, ಒಂದ್ ಕಡೆ ಮಳೆ ಇಲ್ಲ, ರೈತರಿಗಲ್ಲೊಂದು ತೊಂದರೆ, ಇನ್ನೊಂದು ಹಗರಣಗಳ ಒಂದು ಭಂಡಾರ, ಬೇರೆ ಸಮಸ್ಯೆಗಳು, ಬೇರೆ ಯಾವುದೋ ಚಿಕ್ಕ ವಿಚಾರ ಹಿಡ್ಕೊಂಡು ಹೋಗೋದು. ಅಲ್ಲಿ ತುಂಬಾ ದೊಡ್ಡ ಕ್ರಿಮಿನಲ್ಸ್ನ ಹಿಡಿತಕ್ಕಂಥದ್ದಿದೆ. ಜೈಲ್ ಒಳಗಡೆ ಹೋಗ್ಬಿಟ್ಟು ಯಾರ್ಯಾರು ಮೊಬೈಲ್ ಇಟ್ಟಿದ್ದಾರೆ ಅಂತ ಹುಡುಕ್ತಾ ಕೂತಿದ್ದಾರೆ. ಎಂತೆಂಥ ಕ್ರಿಮಿನಲ್ಸ್ ಇದ್ದಾರೆ ಅಲ್ಲ, ಅದು ಹಿಡಿಬೇಕಾಗಿತ್ತೆ. ಆಗಾಗ ಹೋಗ್ಬಿಟ್ಟು ರೈಡ್ ಹೋಗೋದು, ಮಾಡೋದು, ಚೆಕ್ ಮಾಡೋದು, ಅದು ಅವ್ರ ಕರ್ತವ್ಯ, ಅದು ಪ್ರೋಟೋಕಾಲ್. ಅದನ್ನೇನು ದೊಡ್ಡದು ಮಾಡೋದು ಬೇಕಿರ್ಲಿಲ್ಲ, ಹೌದಲ್ವಾ? ಎಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಅಲ್ಲಿ ನೋಡಿ,
ಈ ಥರದ್ದು ಯಾವುದ್ಯಾವುದೋ ವಿಚಾರಗಳನ್ನ ಕೆದಕೊಂಡು ಅದನ್ನ ದೊಡ್ಡದಾಗಿ ಹೇಳ್ಕೊಂಡು ನಾವೇ ಮಾಡಿದ್ದು, ನಾನೇ ಮಾಡಿಸಿದ್ದು, ಆದ್ರಿಂದ ಏನ್ ಸಾಧಿಸ್ದಂಗ ಆಗ್ಬಿಡ್ತು. ಸರಿ ಸ್ವಾಮಿ, ಇದನ್ನ ಹೇಳಬಾರ್ದಷ್ಟೇ. ಜಯಲಲಿತಾ, ಶಶಿಕಲಾ ಜೈಲಲ್ಲಿ ಇರ್ಬೇಕಾದ್ರೆ ದೊಡ್ಡ ಫೋಟೋಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು. ಪ್ರೋಟೋಕಾಲ್ ಮೀರಿ ಜೈಲಲ್ಲಿ ಇರ್ತಕ್ಕಂಥ ಒಂದು ಶಶಿಕಲಾ ಹೊರಗಡೆ ಗಾಡಿನಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾಳೆ MG ರೋಡ್ಗೆ. ಸ್ಯಾರಿಗಳು, ಜೈಲಲ್ಲಿ ಇರ್ಬೇಕಾದಂತ ಹೆಂಗ್ಸು, ಜೈಲಲ್ಲಿ ಇರೋ ಅಂತ ಹೆಂಗ್ಸು, ಅದ್ ಹೆಂಗ್ ಹೊರಗಡೆ ಬಂದ್ಲು? ಅವತ್ತೇ ನಮ್ಮ ರೂಪ ಮೇಡಮ್ ಅದನ್ನೆಲ್ಲ ಹೇಳಿಲ್ವಾ? ಜೈಲಲ್ಲಿ ನಡೀತಿರ್ತಕ್ಕಂಥದ್ದು ಇದು ಮೊದ್ಲಿಂದಲೂ ನಡೀತಿದೆ, ಎಲ್ಲಾ ತರದ್ದು ಚಟುವಟಿಕೆಗಳು ನಡೀತಿದೆ ಅಲ್ಲಿ. ಏನ್ ಸಿಗಲ್ಲ ಅಂತೇಳಿ, ಏನ್ ಹೇಳಿಲ್ಲ ಅಂತೇಳಿ, ಏನೇನ್ ಮಾಡೋದಿಲ್ಲ ಅಂತೇಳಿ ಇದನ್ನ ದೊಡ್ಡದು ಮಾಡ್ಕೋಬೇಕಾ? ಎಷ್ಟು ದೊಡ್ಡ ಸಮಸ್ಯೆಗಳಿದಾವೆ ಗೊತ್ತಾ? ಎಂತೆಂಥದ್ದು ಸಮಸ್ಯೆಗಳಿದ್ದಾವೆ. ಅದಕ್ಕೊಂದು ಕಾರ್ಯತಂತ್ರ, ರಣತಂತ್ರ, ವಿಜಯತಂತ್ರ, ಒಂದು ಜನಗಳಿಗೆ ಮಾಡಬೇಕಾದಂಥದ್ದು. ನೋಡಿ, ನಾವು ಎಂಥವರನ್ನ ಆಯ್ಕೆ ಮಾಡಿಟ್ಟಿದ್ದೇವೆ, ಎಂಥ ವಿಚಾರಧಾರಿಗಳನ್ನ ಇವರೆತ್ತಿಟ್ಟು ಇನ್ನೊಂದು ಹೇಳ್ಕೊಂಡು, ಇನ್ನೊಬ್ಬ ನಟ ನೋಡಿದ್ರೆ ಬಾಯ್ ಬಡ್ಕೋಬೇಕು. ಆ ನಟನೆಯಲ್ಲಂತೂ ಪರಾಕ್ರಮ. ನಾನು 1998-99 ಅಲ್ಲೇ ಹೇಳಿದ್ದೆ. 98-99 ನಂಗೆ ನೆನಪಿರೋ ಹಾಗೆ. ಕರಾವಳಿ ತೀರದ ಇಬ್ಬರು ನಾಯಕರುಗಳು ಬರ್ತಾರೆ, ಒಬ್ರು ಒಂದರಲ್ಲಿ ಸೋಲ್ತಾರೆ, ಒಬ್ರು ಒಂದರಲ್ಲಿ ಗೆಲ್ತಾರೆ. ಇದು ಉಲ್ಟಾ ಪಲ್ಟಾ ಮಾಡಿ ಅನ್ನತಕ್ಕಂಥದ್ದು. ಅದರಲ್ಲಿ ಈ ವಯ್ಯ ಒಬ್ಬ. ನಂದು ಓಟರಲ್ಲಿ ಇಷ್ಟು ಡಿಟೆ, ಅದು ದೊಡ್ಡ ವಿಚಾರಣ. ಅದನ್ನ ಹಾಕ್ಬಿಟ್ಟು ಗಾಬರಿ ಪಡಿಸೋದ, ಜನಗಳಲ್ಲಿ ವಿಚಿತ್ರವಾದಂಥ ಉದ್ರಿಕ್ತ ಸ್ಥಿತಿಯನ್ನು ಉಂಟು ಮಾಡತಕ್ಕಂಥ ಜ್ವಲಂತ ಸಮಸ್ಯೆಗಳು ಎಷ್ಟೋ ಇದೆ ಸ್ವಾಮಿ. ಸರಿ, ಅಲ್ಲಿ ಜಾರ್ಖಂಡಲ್ಲಿ ಗಲಾಟೆ ಆಗ್ತಿದೆಯಲ್ಲ, ಸರಿ ಬೇಡ, KPSC-ನಲ್ಲಿ ಇಲ್ಲಿ ಗಲಾಟೆ ಆಗಿದೆಯಲ್ವಾ? ಯಾರಾದ್ರೂ ಸ್ಟ್ರೈಕ್ ಮಾಡಿದ್ದೀರಾ? ನೀವುಗಳು ಮಾತಾಡಿದ್ರಲ್ವಾ, ಅವತ್ತು ಎಗರಿದ್ರಲ್ವಾ? ಕನ್ನಡಿಗರೆಲ್ಲ ಬನ್ನಿ ಹೇಳಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪುಣ್ಯಾತ್ಮ ಈ ದಿಢೀರ್ ಸೋ ಕಾಲ್ಡ್ ಹೆಸರು ಬಂದಿದ ತಕ್ಷಣ ಒಂಚೂರು ದಿಢೀರ್ ತುಂಬಾ ತಿಳ್ಕೊಂಡವನೇ, ತುಂಬಾ ಜ್ಞಾನಿ ಅನ್ಕೊಬಿಡ್ತಾನೆ. ಅವನಷ್ಟು ಮೂರ್ಖ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಡೀತಿರತಕ್ಕಂಥ ಮೂರ್ಖರ ಸಾಮ್ರಾಜ್ಯದಲ್ಲಿ ನಾನು ಅಕ್ಬರ್ ಬಾದ್ಶಾ ಹಾಗೂ ಬೀರ್ಬಲನ್ ಕತೆ ಹೇಳ್ತಿದ್ದಾನೆ. ಬರ್ತೇನೆ ಅಲ್ಲಿಗೆ ಬರ್ತೇನೆ. ಮೂರನೇ ದಡ್ಡ ನಾನೇ ಸ್ವಾಮಿ, ಮೂರ್ಖ ಅಂತ. ಸರಿ ಆಯ್ತಪ್ಪ, ಒಪ್ಕೋತೀನಿ. ಇನ್ನೂ ಇಬ್ಬರಲ್ಲಿ ಅಂತ ಅಕ್ಬರ್ ಬಾದ್ಶಾ. ಸ್ವಾಮಿ ತಪ್ಪು ತಿಳ್ಕೊಬೇಡಿ, ಎರಡನೇ ಅತಿ ದೊಡ್ಡ ಮೂರ್ಖ ಇದಾನೆ ನಮ್ಮ ನಿಮ್ಮ ನಡುವೆ. ಯಾರದು ತೋರ್ಸಿ ಹೇಳಂತ. ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಹೇಳು ಸ್ವಾಮಿ, ಶಿಕ್ಷೆ ಕೊಡ್ಬಾರ್ದು. ಇಲ್ಲ ಹೇಳು, ಅದು ನೀವೇ ಅಂತ ಹೇಳ್ಬಿಟ್ಟು ಅಕ್ಬರ್ ಬಾದ್ಶಾಗೆ ತಲೆ ಕೆಟ್ಟೋಗುತ್ತೆ. ಅಲ್ಲಪ್ಪ, ಏನು ನನ್ನನ್ನು ಮೂರ್ಖ ಅಂತಿದ್ಯಾ? ಎರಡನೇ ಟಾಪ್ 2 ನಾನೇನಾ ಅಂತ. ಹೌದು ಮಾಸು. ಹೇಗೆ? ಅಲ್ಲ ಸ್ವಾಮಿ, ಒಂದು ಚಕ್ರವರ್ತಿ, ಒಂದು ಸಾಮ್ರಾಟ್ ಅಂದ್ರೆ ಎಷ್ಟು ಕೆಲಸಗಳಿದೆ. ಇಂಥ ಕೆಲಸಗಳ ಹಿಂದ್ಗಡೆ ಹೋಗೋದಾ? ನೋಡಿ, ನಮ್ಮ ನಿಮ್ಮ ನಡುವೆ ಇಂಥ ಜ್ವಲಂತ ಸಮಸ್ಯೆಗಳು ತುಂಬಾ ಇದಾವೆ ಮಕ್ಕಳೇ. ಕೆಲಸಗಳಿಲ್ಲ, ಆ ರೇಷನ್ ಬೆಲೆಗಳು ಹತ್ತುತ್ತಾ ಇದೆ, ಎಂತೆಂಥದ್ದು ಆಗ್ತಿದೆ. ಮೊದಲೇ ಹೇಳ್ತಿದ್ದೆ, ಒಂದ್ ಸ್ವಲ್ಪ ಮಳೆ ಬೆಳೆ ಬರುತ್ತೆ, ಅದಕ್ಕೆ ಒಂದು ಕೊಳ್ಳಗಳು, ಕಲ್ಯಾಣಿಗಳು, ಇದೆಲ್ಲ ದಿಢೀರ್ ಅಕಾಲಿಕ ವಿಪರೀತ ಅತಿವೃಷ್ಟಿ ಆಗುತ್ತೆ. ಅದನ್ನ ತಗೊಬಂದು ಮಂತ್ರಾಲಯ, ರಾಯಚೂರು, ಈ ಕಡೆ ಎಲ್ಲ ನೀರು ಕೃಷ್ಣ, ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ತೂಗು ಸೇತುಗಳು, ಒಂದಷ್ಟು ಸಣ್ಣದು ಕೆರೆಗಳು, 1,000 ಕೆರೆಗಳು, 10,000 ಕೆರೆಗಳು ಮಾಡಿಟ್ಬಿಟ್ಟಿದ್ರೆ ಇವತ್ತು ಅಕ್ಕಿಗೆ ಬರ ಬರ್ತಿತ್ತಾ? ಇದನ್ನ ನಾನು ಲಾಸ್ಟ್ ಇಯರೇ ಹೇಳಿದ್ದೆ. ಶನಿ ವಕ್ರ ಆಗ್ತಾನೆ, ಶನಿ ಬಂದಾಗ ಈ ತರ ತಿನ್ನೋ ಅನ್ನಕ್ಕೂ ಬರಗಾಲ ತಟ್ಟುತ್ತೆ ಅಂತ. ಯಾರು ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ಳಿಲ್ಲ. ಅವನವನು ಬಾಚ್ಕೊಳ್ಳೋದು, ಇನ್ನೊಂದು, ಈ ರೀತಿ ದೊಡ್ಡವರೇ ಆ ರೀತಿ ಕುತ್ಕೊಬಿಟ್ಟಿದ್ದಾಗ ಇನ್ನು ಚಿಕ್ಕವ್ರುಗಳು ಏನ್ ಮಾಡ್ತಾರೆ? ಇವತ್ತು ನೀವು ನೋಡಿ, ರಾಯಚೂರು ಇರ್ಬೋದು, ವಿಜಯಪುರ ಇರ್ಬೋದು, ಬಳ್ಳಾರಿ ಇರ್ಬೋದು, ಹೊಸಪೇಟೆ ಇರ್ಬೋದು, ನಮ್ಮ ಒಂದು ಅಕ್ಕಿಯ ಒಂದು ಬಹುದೊಡ್ಡ ತಾಣ, ಅದು ಬೆಳೆ ಬೆಳೆಸ್ತಕ್ಕಂಥದ್ದು. ಆ ರೈತರುಗಳೆಲ್ಲ ಆಡೋಗಿದ್ದಾರೆ. ಅದನ್ನ ನಂಬ್ಕೊಂಡಿರೋ ಮಿಲ್ಸ್ಗಳು, ಕಾರ್ಮಿಕರು, ಅನ್ನ ತಿನ್ನೋರು, ಎಲ್ರಿಗೂ ಇವತ್ತು ಮಾಡಿಟ್ಟಿದ್ದ ಅಂದ್ರೆ ಒಂದು 10,000 ಕೆರೆಗಳು, ಚಿಕ್ಕ ಚಿಕ್ಕ ಕೆರೆಗಳು, 1 ಕಿಲೋಮೀಟರ್ಗಳು ಇರ್ತಕ್ಕಂಥದ್ದು, ಒಂದು 5-5 ಎಕರೆ ಕೆರೆಗಳು. ಆ ನೀರೆಲ್ಲ ನಿಂತ್ಕೋತಿತ್ತ? ಎಲ್ರಿಗೂ ಅನ್ನಕ್ಕೆ ಒಂದು ವ್ಯವಸ್ಥೆ ಮಾಡ್ಬೋದಿತ್ತ? ಇಂಥದನ್ನ ಬಿಟ್ಟು ಇಲ್ಲದಿರುವುದರ ಕಡೆಗೆ ಹೋಗ್ತಾ ಮಾಡ್ತಾ ಇನ್ನೊಂದು ಮಾಡ್ತಾ ಇದೆಲ್ಲ ನಡೀತಿದೆ ಮಕ್ಕಳೇ. ನೋಡಿ, ಒಬ್ಬ ರಾಜ ಮಾಡಬೇಕಾದಂತ ಕೆಲಸ ಕರ್ತವ್ಯಗಳ ಕಡೆ ಗಮನ ಇರಬೇಕು. ಬಿಟ್ಬಿಟ್ಟು ಈ ಮೂರ್ಖರನ್ನ ಹುಡುಕು, ಇನ್ನೊಂದು ಸಣ್ಣ ಸಮಸ್ಯೆ,
ಇನ್ನೊಂದು ಯಾವುದೋ ಒಂದು ಸಣ್ಣ ಸಮಸ್ಯೆ, ಅವರೆಲ್ಲೋ ಟ್ರೋಲ್ ಮಾಡಿದ್ರು, ಅವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕು, ಇನ್ನೊಂದೇನೋ ಮಾತಾಡಿದ್ರು, ಅವ್ರನ್ನ ತಗೊಂಡೋಗಿ ಇನ್ನೊಂದು ಮಾಡು, ಅವ್ರ ಹಿಂದ್ಗಡೆ ದಂಡಯಾತ್ರೆ ಹೋಗು, ಇನ್ನೊಂದು ಮಾಡು. ಇದೆಲ್ಲ ಸುತ್ತಮುತ್ತ ಇಡೀ ನಮ್ಮ ದೇಶದಲ್ಲೇ ನಡೀತಿರ್ತಕ್ಕಂಥದ್ದು. ಮುಖ್ಯ ಜ್ವಲಂತ ಸಮಸ್ಯೆಗಳ ಕಡೆ ಯಾರು ನೋಡ್ತಿಲ್ಲ. ವಿದ್ಯಾರ್ಥಿಗಳ ಕಡೆ, ಆರೋಗ್ಯದ ಕಡೆ, ಬಡವನ ಕಡೆ, ಉದ್ಯೋಗ ಸೃಷ್ಟಿಯ ಕಡೆ, ಕಾಪಾಡೋ ಕಡೆ. ಪ್ರತಿ ಮನೆಗೂ ಇವಾಗ ಹೆಂಗು ವೋಟರ್ SIR ಹೋದ್ರಲ್ವಾ, ಪ್ರತಿ ಮನೆಗೂ ಒಂದು ಮೆಡಿಕಲ್ ಕಾರ್ಡ್ ಕೊಟ್ಟಿದ್ದೇವೆಯಾ, ಇದೆಯಾ ಇಲ್ವಾ, ಮೆಡಿಕಲ್ ಇನ್ಶೂರೆನ್ಸ್ ಇದೆಯಾ, ನೀವೊಂದು 1000 ಹಾಕಿ, ತಿಂಗಳಿಗೊಂದು 500 ಹಾಕಿ, ನಾವೊಂದು 500 ಹಾಕ್ಬಿಟ್ಟು ಇನ್ನೊಂದು ಇನ್ಶೂರೆನ್ಸ್ ಥರದ್ದು ಏನಾದ್ರು ಮಾಡಿಸ್ತೀವ. ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಉದ್ಯೋಗ ಇಲ್ಲ, ಎಷ್ಟು ಜನ ಓದ್ಕೊಂಡಿರೋರು ಸುಮ್ಮನೆ ಇದ್ದಾರೆ, ಅವ್ರಿಗೆ ಇನ್ನೇನು ವ್ಯವಸ್ಥೆ, ಇದು ಯಾವುದು ಡೇಟಾ ಇಟ್ಕೊಂಡಿಲ್ಲ. ಆದ್ರೆ ಅಂತ ಒಂದು ಜ್ವಲಂತ ಸಮಸ್ಯೆಗಳು. ಪ್ರತಿ ಮನೇಲಿ ಒಬ್ರಿಗೊಂದು ಕೆಲಸ ಇಲ್ಲ, ಪ್ರತಿ ಮನೇಲಿ ಒಂದು ಡೈವರ್ಸ್ ಆಗ್ತಿದೆ, ಪ್ರತಿ ಮನೇಲಿ ಒಂದು ಸಪ್ರೆಷನ್ ಆಗ್ತಿದೆ, ಡಿಪ್ರೆಷನ್ ಆಗ್ತಿದೆ, ಆತ್ಮಹತ್ಯೆ ಪ್ರಯತ್ನ, ಡ್ರಗ್ ಕನೆಕ್ಷನ್ ಆಗ್ತಿದೆ, ವಿಪರೀತ ಲಿಕ್ಕರ್ ಅಭ್ಯಾಸಗಳು ಶುರು ಆಗ್ತಿರ್ತಕ್ಕಂಥದ್ದು ಆಗ್ತಿದೆ, ಲಿವರು ಪ್ರಾಬ್ಲಮ್ಗಳಾಗ್ತಿದೆ. ಪ್ರತಿ ಮನೆಯಲ್ಲೂ 3 ಜನ 5 ಜನ ಡಯಾಬಿಟಿಸ್ ಆಗ್ಬಿಟ್ಟಿದ್ದಾರೆ, ಕ್ಯಾನ್ಸರ್ ಪೇಷಂಟ್ ಆಗ್ಬಿಟ್ಟಿದ್ದಾರೆ. ಅದ್ರದ್ದು ಡೇಟಾ ಏನು, ಎಲ್ಲಿ ತಿಂತಿದ್ದಾರೆ, ಎಲ್ಲಿ ಮಲಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನ್ ಮಾಡೋಣ, ಇಂಥದ್ದು ಎಷ್ಟು ಡೇಟಾ ಎತ್ಬೋದಿತ್ತು ಗೊತ್ತಾ, ಎಷ್ಟು ಪ್ರೊಟೆಕ್ಷನ್ ಮಾಡ್ಬೋದಿತ್ತು ಗೊತ್ತಾ. ಇಡೀ ಕೇಂದ್ರ ಸರ್ಕಾರದಿಂದ ಹಿಡಿದು ಎಲ್ಲಾ ರಾಜ್ಯ ಸರ್ಕಾರಗಳು. ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾವು ಮಾತಾಡ್ತೇವೆ. ಅಲ್ಲಿ ನೋಡಿದ್ರೆ ತಮಾಷೆ ಏನಂದ್ರೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಟೀಚರ್ ಇಲ್ಲ. ಓಕೆ, ಆ ಟೀಚರ್ಗಳೆಲ್ಲ ಹೋಗಿದ್ದಾರೆ, ಈ SIR ರೆಕಾರ್ಡ್ಗೆ ಹೋಗಿದ್ದಾರೆ. ಆ SIR ರೆಕಾರ್ಡ್ಗೆ ಹೋದ್ರೆ ವೋಟರ್ಸ್ ಇಲ್ಲ ಅನ್ನತಕ್ಕ. ಹೆಚ್ಚು ಕಡಿಮೆ 1 ಕೋಟಿ ಜನದವರೆಗೂ 84-85 ಲಕ್ಷ ವೋಟರ್ ಡಿಲೀಟ್ ಆಗಿದೆ ಅಂದರೆ ಯೋಚನೆ ಮಾಡಿ. ತುಂಬಾ ನನಗೆ ಹೋಗ, ನೀನು ಬೇಡ, ನಿನ್ ಓಟು ಬೇಡ, ನಿನ್ನ ಹೆಸರು ಬೇಡ, ಇಂಥದ್ದೊಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ, ಏನಕ್ಕೆ ತಲುಪ್ತಿಲ್ಲ? ಪ್ರತಿಯೊಬ್ಬರಿಗೂ ತಲುಪಬೇಕು ಆ ನ್ಯಾಯ, ಪ್ರಜಾನ್ಯಾಯ. ನೋಡಿ, ಅಕ್ಬರ್ಗೆ ಇಂಥ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ನನ್ನ ರಾಜ್ಯದಲ್ಲಿ ಮೂರ್ಖರುಗಳು ಎಷ್ಟು ಜನ ಇದ್ದಾರೆ, ಟಾಪ್ 5 ಮೂರ್ಖರನ್ನ ಹುಡ್ಕೊಂಡು ಬಂದ್ರೆ ಬೀರ್ಬಲ್ ಕೋಪ ಬರಲ್ವ, ಅದಕ್ಕೆ 1 ಲಕ್ಷ ತಗೊಂಡೋದ, ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಇಟ್ಕೊಂಡ. ತುಂಬಾ ಜಾಣವಂತ ಅವನು, ಓದ್ಕೊಂಡಿರೋನವನು. ತುಂಬಾ ಓದ್ಕೊಂಡಿರೋರೇ ಇಂಥ ಐಡಿಯಾಗಳೆಲ್ಲ ಮಾಡೋದು, ನೆನ್ಪಿಟ್ಕೊಳ್ಳಿ. ಬೀರ್ಬಲ್ ಅದನ್ನ ತೋರಿಸ್ಕೊಟ್ಟಿದ್ದಾನೆ ನಮಗೆ. ತುಂಬಾ ತಿಳಿದವನು ಮಾಡತಕ್ಕಂಥದ್ದು ದೊಡ್ಡದಾದಂಥದ್ದು. ಮೊನ್ನೆ ನೋಡಿ, ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಗ್ಗೆ ಆ ಹುಡುಗ ಕೇಳ್ತಿದ್ದೆ, ಎಲ್ಲಿ ಸ್ವಾಮಿ ಟೆಂಡರ್ ದುಡ್ಡು ರಿಲೀಸ್ ಮಾಡಿದ್ರಲ್ಲ, ಏನಾಯ್ತು ಕೆಲಸ ಹೇಳಿ ಅಂದ್ರೆ ಸುಮ್ಮನೆ ಕೂತಿದ್ದಾನೆ ಪುಣ್ಯಾತ್ಮ. ತುಂಬಾ ದೊಡ್ಡವರು ದೊಡ್ಡ ಕೆಲಸಗಳಿಗೆ ಇಟ್ಬಿಟ್ಟಿದ್ದಾರೆ, ದೊಡ್ಡವರೆಲ್ಲ ಜಾಣರಲ್ಲ ಅಂತ. ಅಕ್ಬರ್ಗೆ ಅದನ್ನ ಹೇಳ್ತೀನಿ, ಅಲ್ಲ ಸ್ವಾಮಿ, ನೀವು ಸಾಮ್ರಾಟು, ನಿಮ್ಮನ್ನು ನೋಡ್ಲಿಕ್ಕೆ ರಾಜ ಮಹಾರಾಜರುಗಳು ದಿನ ಬರ್ತಾರೆ. ಅವ್ರ ರಾಜ್ಯದಲ್ಲಿ ಏನಾಗಿದೆ, ಇದ್ರಲ್ಲಿ ಏನಾಗಿದೆ, ಪ್ರಜೆಗಳಿಗೆ ಏನಾಗಿದೆ ಅಂಥದ್ದೊಂದು ಮಾರ್ಗದರ್ಶನ ರಾಜ್ಯಪಾಲನ ಮಾಡಬೇಕಾದಂತ ನೀವು ಮಾಡೋ ಕೆಲಸ ಬಿಟ್ಬಿಟ್ಟು ಈ ಮಂಗಾಟಿಕೆ ಹಿಂದ್ಗಡೆ ಹೋಗಿದ್ದೀರಲ್ವಾ, ಆದ್ರಿಂದ ನೀವೇ ನಂಬರ್ 2 ಅಂತ. ಅಕ್ಬರ್ ಒಂಥರ ನಾಚಿಕೆ ಆಗ್ಬಿಡುತ್ತು. ಛೇಕ್ಕೆ ಇದು ಏನೋ ಇದು. ಸರಿ, ಒಪ್ಕೊಂಡ ಒಂಥರ ಮನ್ಸಿಗೆ. ನಿಜವೇ ಮಾಡ್ಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಒಬ್ಬ ಮನೆಯ ಯಜಮಾನ ಯಾರೋ ಒಬ್ಬ ಟ್ರಿಗರ್ ಮಾಡ್ದ, ಯಾರೋ ಒಬ್ಬ ಜಗಳ ಮಾಡ್ದ, ಯಾರೋ ಒಬ್ಬ ಮುನುಸ್ ಮಾಡ್ದ, ಯಾರೋ ಒಬ್ಬ ಪಾರ್ಟಿ ಕರ್ದ, ಜವಾಬ್ದಾರಿಗಳನ್ನ ಬಿಟ್ಬಿಟ್ಟು ಎಲ್ಲೋ ಸುತ್ತಲಿಕ್ಕೆ ಹೋದ್ರೆ ಇನ್ನೇನಾಗುತ್ತೆ, ಹೌದಲ್ವಾ? ಈಗ ಅದೆಲ್ಲ ಆಯ್ತು. ಸರಿ, ಈಗಲಾದ್ರೂ ಅಕ್ಬರ ಸುಮ್ಮನಿರ್ತಾನೆ ಅಂತ ಬೀರ್ಬಲನಿಗೆ ಇಲ್ಲ. ಅಕ್ಬರ ಇನ್ನೊಂದು ಸರಿ 4 ಜನ ತೋರಿಸ್ಕೊಟ್ಬಿಟ್ಟೆ, ಮೊದಲನೇವನ್ ಯಾರು, ಟಾಪ್ ನಂಬರ್ 1 ಮೂರ್ಖ ಅಂತ. ಕುಳಿತಿರೋ ಸಭಿಕರು ನಾವೆಲ್ಲ ನಂಬರ್ 1. ಅದನ್ನ ಹೇಳ್ಬಿಡ್ತಾನೆ ಬೀರ್ಬಲ. ಇನ್ನೇನು ಇಲ್ಲ ಸ್ವಾಮಿ, ಈ ಕತೆ ಇದನ್ನೆಲ್ಲ ನೋಡ್ತಾ ಕೂತಿದಾರಲ್ವಾ ಮಾಡೋ ಕೆಲಸ ಬಿಟ್ಬಿಟ್ಟು. ನಾವು ಹಾಗೆ ದೊರೆ ಮೇಲೆ ಈ ಸುತ್ತಮುತ್ತಲಿನ ಒಂದು ವಿಕಾರಗಳ ಬಗ್ಗೆ ಬೇಗ ಪ್ರಚೋದನೆ ಆಗ್ತಾ ಕೂತು ಬಿಟ್ಟಿದ್ದಾವೆ. ಯಾವನೋ ಒಂದು ರೀಲ್ಸ್ ಆಗ್ದ, ಏನು ಬೇಡ, ಶಾಂತಿ ಕ್ರಾಂತಿ ರಿಲೀಸು ಅನ್ನತಕ್ಕಂಥದ್ದು ನಮ್ಮ ರವಿ ಮಾಮ. ನಿಜವಾಗ್ಲು ಆವತ್ತಿನ ಕಾಲಕ್ಕೆ ಅದು ಒಂದು 5 ಕೋಟಿ ಅಂತ ಹೇಳಿದ್ರೆ ಇವತ್ತಿಗೆ ಅದು ಕಡಿಮೆ ಅಂದ್ರೂ ಇಟ್ಸ್ ನಥಿಂಗ್ ಲೆಸ್ ದ್ಯಾನ್. ಇವತ್ತಿನ ಕಾಲಕ್ಕೆ ಅದು ಒಂದು 300 ಕೋಟಿಯ ಬಜೆಟ್. ಅದು ಕಡಿಮೆ ಅಂದ್ರೆ ಆವತ್ತಿನ ಕಾಲಕ್ಕೆ. ಆ ರಿಲೀಸ್ ಅಂದ್ರೆ ತಗೊಳ್ಳಿ, ಅದ್ರ ಹಿಂದ್ಗಡೆ ಈ ತರ ಬೇಡದ ವಿಚಾರಗಳು, ಬೇಡದ ಮಾತುಗಳು, ನಾವು ಅಂಥದನ್ನೇ ನೋಡ್ತಾ ಕೂತ್ಕೊಳ್ತಕ್ಕಂಥದ್ದು. ರೀಲ್ಸ್ ಮಾಡ್ತಾ ಇನ್ನೊಂದು ಇಂಥ ಮೂರ್ಖರ ಪಡೆಯ ಜೊತೆ ನಾವು ನಿಂತ್ಕೊಳ್ತಾ ಮಾಡೋ ಕೆಲಸ ಬಿಟ್ಬಿಟ್ಟಿದ್ದಾವೆ. ದಿನ ತಮಾಷೆ ಏನ್ ಗೊತ್ತಾ, ದಿನ ನೀವು ಯಾವ ಸ್ತ್ರೀಯನ್ನಾದ್ರೂ ನೋಡಿ, ನಮ್ಮನೇಲೂ ಇದ್ದಾರೆ. ಅಯ್ಯೋ ರಾಮಚಂದ್ರ, ನಮ್ಮನೇಲಿ ನಮ್ಮ ಕುಟುಂಬದಲ್ಲಿ 11 ಜನ,
ಅವ್ರು ಏನು ಗೊತ್ತಿಲ್ಲ, ದಿನಾ ಒಂದು 8:30 ಎಲ್ಲ ಮುಗ್ದಿರುತ್ತೆ. 9 ಗಂಟೆಗೆ ಸೀರಿಯಲ್ಗಳ ಕತೆ ಮುಗೀತು. 9-9:30 ಬೆಡ್ಗೆ ಹೋದ್ಮೇಲೆ ಸೌಂಡ್ಗಳು ಬರ್ತಿರುತ್ತೆ. ನೋಡಿದ್ರೆ ರೀಲ್ಸ್ಗಳು ನೋಡೋದು. ಏನು ರೀಲ್ಸ್ ಗೊತ್ತಾ? ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅಂತ 100 ರೀಲ್ಸ್ ನೋಡಿರ್ತಾರೆ. ದೋಸೆಯಿಂದ ಹಿಡಿದು ಸ್ಪೆಷಲ್ ದೋಸೆ, ಮಸಾಲೆ ದೋಸೆ, ಪೊಡಿ ದೋಸೆ, ರವಾ ದೋಸೆ, ಮೈಸೂರು ದೋಸೆ, ಮುಳುಬಾಗಿಲು ದೋಸೆ, ಎಲ್ಲ ವೆರೈಟಿ ದೋಸೆಗಳು ನೋಡ್ತಾ ಇರೋದು. ನಾವು ಜೊಲ್ ಬಿಟ್ಕೊಂಡು ಕುತ್ಕೊಳ್ಳೋದು. ಬೆಳಗ್ಗೆ ಎದ್ರೆ ಅದೇ ಉಪ್ಪಿಟ್ಟೆ, ರಾತ್ರಿ ಪೂರ್ತಿ ನೋಡೋದು ಇದು. ಬರೀ ವೆರೈಟಿ ಡಿಶ್ಗಳು, ಜ್ಯೂಸುಗಳು ಎಲ್ಲ ನೋಡೋದು. ಬೆಳಿಗ್ಗೆ ಎದ್ದು ಬಿಟ್ಟು ಅದೇ ಉಪ್ಪು ಖಾರ ಇಲ್ಲದು ಉಪ್ಪಿಟ್ಟು. ಇನ್ನು ಈ ಗಂಡಸರದು ರೀಲ್ಸ್ ಕತೆಗಳೇನು ಗೊತ್ತಾ? ರಾತ್ರಿ ಪೂರ್ತಿ ಜಿಮ್ಮು, ಇನ್ನೊಂದ್ರದ್ದು ನೋಡೋದು. ಬೆಳಿಗ್ಗೆ ಜೀವ ಬಿಟ್ಟು ಎದ್ದೊಳಲ್ಲ. ಈ ಮೂರ್ಖರ್ಕಂತೆ ಎದ್ದೊಳಲ್ಲ, ಮಕ್ಕಳ ಜೊತೆಲಿ ಕೂತ್ಕೊಳ್ಳಲ್ಲ, ಮಕ್ಕಳ ಜೊತೆಲಿ ಒಂದು ವಾಕ್ ಹೋಗಲ್ಲ, ಮಾತಾಡ್ಸಲ್ಲ, ಪತ್ನಿ ಜೊತೆ ಮಧುರವಾಗಿರಲ್ಲ, ಅಪ್ಪ ಅಮ್ಮನಿಗೊಂದು ವಿಧೇಯ ಮಗನಾಗಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆ ಆಗಿಲ್ಲ. ಅವ್ರದ್ದು ಲೋಕ. ಇವತ್ತು ಈ ಸಂತೆ ಆಗ್ಬಿಟ್ಟಿದೆ. ಟಾಪ್ ನಂಬರ್ 1 ನಾವು ಅದೇ. ಇಂಥವ್ರನ್ನ ದೂಷಿಸ್ತೋ, ನಮ್ದವ್ರ ಏನ್ ಮಾಡ್ಬಿಟ್ರು, ಏನ್ ಕೊಟ್ಬಿಟ್ರು. ನಾವೇನ್ ವಾಪಸ್ ಕೊಟ್ಟಿದ್ದೇವೆ ಅಂತ ಯೋಚನೆ ಮಾಡ್ತಿಲ್ಲ. ನಾವು ಕರೆಕ್ಟ್ ಆಗಿದ್ದೇವ? ನಮ್ಮ ಮನೇಲಿ ನಾವು ಸರಿಯಾಗಿದ್ದೇವೆಯಾ? ನಮ್ಮ ವ್ಯಕ್ತಿತ್ವ ಸರಿಯಾಗಿ ಉಳಿಸ್ಕೊಂಡಿದ್ದೇವ? ಇದು ಯಾವುದೂ ಇಲ್ಲ ಮಕ್ಕಳೇ. ಹೌದು ಅಲ್ವೋ ಹೇಳಿ? ಜಗತ್ತಿನ ಅತಿ ದೊಡ್ಡ ನಂಬರ್ 1 ಮೂರ್ಖರಲ್ಲಿ ಇನ್ಯಾರು ಅಂತ. ದಿನ ಬೆಳಿಗ್ಗೆ ಎದ್ದು ಜ್ಯೋತಿಷ್ಯ ನೋಡ್ತಾ ಕೂತ್ಕೊಳ್ಳೋದು. ಏನ್ ಮಾಡ್ಬಿಟ್ಟಿದ್ದೀರಿ? ತಪ್ಪು ತಿಳ್ಕೋಬೇಡಿ. ದಿನ ಭವಿಷ್ಯ ನೋಡ್ಲೇಬಾರ್ದು. ಗೊತ್ತಿದೆಯಾ? ನಾನು ಅತಿ ದೊಡ್ಡ, ನಿಮ್ಗೆಲ್ರಿಗಿಂತಲೂ ದೊಡ್ಡ ಮೂರ್ಖ. ನಿಮ್ಮನ್ನು ಮೂರ್ಖ ಮಾಡ್ತಿದ್ದೀನಿ. ನೋವಾಗುತ್ತೆ. ಇನ್ನೇನ್ ಮಾಡೋದು? ನಿಮ್ ಜೊತೆ ವೇದಿಕೆ ಹಂಚ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ, ಜಾಗೃತಿ ಮಾಡಲಿಕ್ಕೆ ಈ ರೀತಿ ಒಂದು ದಿನ ಭವಿಷ್ಯದ ಹೆಸರಿನಲ್ಲಿ ನಿಮ್ ಜೊತೆ ಕೂತಿದ್ದೇನೆ. ನನಗೆ ಗೊತ್ತು, ನೀವು ಗೊತ್ತಿಲ್ಲದೆ ಎಲ್ಲೋ ತಪ್ಪಾದ ವ್ಯಕ್ತಿಗಳು, ತಪ್ಪಾದ ವ್ಯವಸ್ಥೆಗಳ ಜೊತೆಲಿ ಮೂರ್ಖರಾಗ್ಬಿಡ್ತೀರಾ, ಬಳಸ್ಕೊಬಿಡ್ತಾರ ನಿಮ್ಮನ್ನ ಅಂತೇಳ್ಬಿಟ್ಟು ಜಾಗೃತಿ ಮಾಡಿಸ್ಲಿಕ್ಕೆ ಒಂದು ದಿನ ಭವಿಷ್ಯದ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡಿದ್ದೇನೆ. ನಾನು ದಿನ ಭವಿಷ್ಯದಿಂದ ನೀವು ಬದಲಾಗಿಲ್ಲ, ನಾನು ಬದಲಾಗಿಲ್ಲ. ನನ್ನಲ್ಲಿ ಒಂದು ರೀತಿ ಅಟ್ಲೀಸ್ಟ್ ಒಂದು ಆತ್ಮಕ್ಕೆ ಸಮಾಧಾನ ಇದೆ. ನಿಮ್ಮಲ್ಲಿ ಒಂದು ಚೇತರಿಕೆ ಉಂಟು ಮಾಡ್ತಿದ್ದೇನೆ ಈ ಥರದ ವಿಚಾರಧಾರೆಗಳನ್ನ ಹೇಳ್ಕೊಂಡು ಅಂತ ಯೋಚನೆ ಮಾಡಿ ನೋಡಿ. ಹೌದು ಅಲ್ವೋ ಹೇಳಿ? ಗುರುಗಳ ಈ ಗ್ರಹ ನೋಡಿದ್ರೆ ಏನಾಗುತ್ತೆ, ಗುರುಗಳ ಆ ಗ್ರಹ ನೋಡಿದ್ರೆ ಏನಾಗುತ್ತೆ, ಗುರುಗಳ ಇದು ಬಂದ್ಬಿಟ್ರೆ ಏನಾಗುತ್ತೆ, ಗುರುಗಳ ಅದು. ನೆನಪಿಟ್ಕೊಳ್ಳಿ, ನಿಮ್ಮ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನಿಮ್ಮ ಕಾರ್ಯಕ್ಷೇತ್ರದವನ್ನ ತೃಪ್ತಿಯಿಂದ, ಆತ್ಮ ತೃಪ್ತಿಯಿಂದ, ನಿಷ್ಠೆಯಿಂದ ನಿತ್ಯ ಮಾಡ್ಕೊಂಡೋಗಿ ಭಗವಂತನೇ ನಡೆಸೋಗ್ತಾನೆ. ಇದೇ ಜ್ಯೋತಿಷ್ಯ ಇಲ್ಲ ಅನ್ನೋದಲ್ಲ. ಒಂದು 5-6 ಸಂದರ್ಭಗಳಲ್ಲಿ ಕೇಳಿ ಮಾಡಬೇಕು. ನಿತ್ಯ ಬೆಳಿಗ್ಗೆ ಎದ್ದಿದ ತಕ್ಷಣ ಇನ್ನೂ ಕೆಲವರು ಇದ್ದಾರೆ, ಬೆಳಿಗ್ಗೆ ಎದ್ದಿದ್ದ 50 ಜನ ಜ್ಯೋತಿಷ್ಯ ಹಾಕೊಂಡು ಕೂತ್ಕೊಂಡು ಅವರೊಬ್ಬ ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ. ಹೌದು, ಅವರವ್ರ ಮನೆಗೆ ಇದೆಲ್ಲ ನಡೀತಿದೆ. ನಿಮ್ ಜೊತೆಲಿ ಕೂತಿದ್ದೀನಲ್ವಾ, ನಿಮ್ಮನ್ನ ಗೈಡೆನ್ಸ್ ಮಾಡ್ತಿದ್ದೀನಲ್ವಾ. ನಾನು ಅತಿ ದೊಡ್ಡ ಒಂದು ಮೂರ್ತಿ. ಎಷ್ಟು ಹೇಳಿದ್ರು ಮರ್ಡರ್ ಮಾಡ್ಬಿಟ್ಟು ಬಂದಿರ್ತಾರೆ, ಸಾಯಿಸ್ಬಿಟ್ಟು ಜೀವನವನ್ನ. ಮಕ್ಕಳಿಗೆ ವಿದ್ಯಾಭ್ಯಾಸ ಜಾಗ್ರತೆ ಕಂಡ್ರು, ಮಕ್ಕಳ ಕೆಲಸ ಕಾರ್ಯ ಜಾಗ್ರತೆ ಕಂಡ್ರು, ಬಿಸ್ನೆಸ್ ಮಾಡುವಾಗ ಜಾಗ್ರತೆ ಕಂಡ್ರು, ಮದುವೆ ಆಗುವಾಗ ಜಾಗ್ರತೆ ಕಂಡ್ರು, ವ್ಯಾಪಾರ ಮಾಡುವಾಗ ಜಾಗ್ರತೆ ಕಂಡ್ರು. ಎಷ್ಟು ಹೇಳ್ಕೊಟ್ಟಿದ್ದಾನೆ. ಹೋಗ್ರಿ, ಕೇಳಿ, ಮಾಡಿಬಿಟ್ಟು ಗಾಯ ಮಾಡ್ಕೊಂಡು ಮೈಯೆಲ್ಲ ತೂತುಗಳು ಮಾಡ್ಕೊಂಡು ನೋಡ್ಬೇಕು. ಅದೆಷ್ಟು ನೋವಾಗುತ್ತೋ ಏನೋ ಭಗವಂತ ಅಂತ. ಹೌದು, ಜಗತ್ತಿನ ಅತಿ ದೊಡ್ಡ ಮೂರ್ಖ ಯಾರು ಗೊತ್ತಾ? ಅದು ನಾನೇ. ನಾನಂತೂ ಒಪ್ಕೋತೇನೆ. ನನ್ನ ಧರ್ಮಪತ್ನಿ ಹೇಳ್ತೇನೆ, ನಿಮಗೆ ವಿವೇಕ ಇದ್ದಿದ್ರೆ ಅಂತ. ನಮ್ಮ ಮನೆ ಮಕ್ಕಳು ನನ್ನನ್ನು ಹಿಂಗೆ ನೋಡ್ತಿರ್ತಾರೆ, ನಾನೇನು ಮಾತಾಡಲ್ಲ, ಮೆಲ್ಲಕ್ಕೆ ಕೇಳ್ತಾರೆ, ಅಮ್ಮ ಏನೋ ಹೇಳುತ್ತಲ್ವಾ ಮಮ್ಮ, ಏನ್ ಹೇಳ್ತೀರಿ? ವಿವೇಕ ಬಂದ ಮಾರನೇ ಕ್ಷಣ ಇಲ್ಲ ಮಾರನೇ ದಿನ ಈ ಮನೇಲಿ ನಾನಿಲ್ಲ. ಗೋವಿಂದ ಗೋವಿಂದ. ವಿವೇಕ ಇನ್ನೂ ಬಂದಿಲ್ಲ, ದೇವ್ರ ಮುಂದ್ಗಡೆ ಇನ್ನೂ 1-2 ದೀಪ ಎಕ್ಸ್ಟ್ರಾ ಹಚ್ಚಕ್ಕೆ ಕೇಳು ನಿಮ್ಮ ಅತ್ತೆಗೆ. ಬರದೇ ಇರ್ಲಿ, ಬಂದ ದಿನ ಇರಲ್ಲ, ಮಾಯ ಆಗ್ಬಿಡ್ತಾನೆ, ಮಂಗ ಮಾಯ. ನಿಜವೇ, ಈಗ ತಲೆ ಚಚ್ಕೋತಿರ್ತಾಳೆ, ಸತ್ಯವೇ. ಇರ್ಲಿ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತೆ ನಾವು ಮೂರ್ಖರಾಗ್ತಾ ಕೂತ್ಕೊಳ್ಳೋದು ಬೇಡ. ಈ ವಾರದ ಭವಿಷ್ಯದ ಒಂದು ಸಣ್ಣ, ನಿಮ್ಗೆ ಅದು ಬೇಕಲ್ವಾ, ನನ್ಗೆ ಕೊಡ್ಬೇಕು. ನನ್ನ ರಿಸರ್ಚ್ ತಗೊಬಂದು ನಿಮ್ಗೆ ಉಣಬಡಿಸ್ಬೇಕು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ.
ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಒಂಟಿಯಾಗಿ ಪ್ರಯಾಣ ಮಾಡಲು ಭಯವೇಕೆ? ಧರ್ಮರಾಯ, ನನಗೆ ಸಾಕಾಗ್ಬಿಟ್ಟಿದೆ ಕೃಷ್ಣ, ಭಯ ಆಗುತ್ತೆ ಈ ಒಂಟಿಯಾಗಿ ಪ್ರಯಾಣ ಅಂದಾಗ. ಕೃಷ್ಣರು ಒಂದು ಮಾತು ಹೇಳ್ತಾರೆ, ಭಯ ಏಕೆ? ಧರ್ಮರಾಯ, ರಾಯ, ಭಯವೇಕೆ? ನಾವು ಭಯ ಪಡಬಾರದು. ಯಾಕೆಂದರೆ ನಾವು ಒಂಟಿಯಾಗಿಯೇ ಸ್ಮಶಾನಕ್ಕೆ ಹೋಗೋದು, ಹೌದಲ್ವಾ? ಒಂಟಿಯಾಗಿಯೇ ಶಿಖರವನ್ನೇರುವುದು. ಎಲ್ಲಾದ್ರೂ ಒಂದು ಗೆದ್ದಿದ್ದೇವೆ ಅಂದ್ರೆ ನಾವೊಬ್ಬರೇ. ಆ ಮೆಡಲ್ ಹಾಕ್ಬೇಕಾದ್ರೆ ಬೆಸ್ಟ್ ಪರ್ಫಾರ್ಮರ್. ಇವತ್ತು ವೈದಿಕತೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಿ ಆರ್ ನಂಬರ್ 1. ಎಷ್ಟು ಕೋಟಿ ಜನ ನೋಡಿದರೆ ನಿಮಗೆ ಗೊತ್ತಿಲ್ಲ. ಎಷ್ಟು ಸಾವಿರ ಗ್ರೂಪ್ಗಳಿದ್ದಾವೆ ನಮ್ಮದು ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಅಷ್ಟು ಸಾವಿರಾರು ಮಂದಿ. ಅಲ್ಲೊಂದು ಚಿಕ್ಕ ಚಿಕ್ಕ ಬೈಟ್ಸು, ಇನ್ನೊಂದು ನೋಡೋ ಅಂಥದ್ದು. ಆ ಒಂದು ಗರ್ವ, ಶಿಖರ ಒಂಟಿಯಾಗಿಯೇ ಹತ್ತಿರತಕ್ಕಂಥದ್ದು. ಹತ್ತೋದು ಕೂಡ ಒಂಟಿಯಾಗಿ. ಹಾಗೆಯೇ ಇನ್ನೊಂದಿದೆ ಧರ್ಮರಾಯ. ಒಂಟಿಯಾಗಿಯೇ ಗುಂಪು ಗುಂಪಾಗಿ ಹೋಗಲ್ಲ ಧರ್ಮರಾಯ. ಸಿಂಹಾಸನವೇರುವುದು ಕೂಡ ಒಂಟಿಯಾಗಿಯೇ. ಯಾಕೆ ಭಯಪಡಬೇಕು ಧರ್ಮರಾಯ ಅಂತ ಹೇಳ್ತಾರೆ. ಅದರಿಂದ ಯೋಚಿಸಬೇಡಿ. ಮೇಷರಾಶಿ, ಕುಜನ ಅಟ್ಟಹಾಸ, ಬೀಭತ್ಸ ಶಕ್ತಿ ಕರೆಕ್ಟಾಗಿ ಬಳಸ್ಕೊಳ್ಳಿ. ಪರ್ಫೆಕ್ಟ್ ಶಕ್ತಿ ಇದು, ಒಳ್ಳೇದಕ್ಕೆ ಬಳಸ್ಕೊಳ್ಬೇಕು. ದೈವ ಶಕ್ತಿ ಕೊಟ್ಟಿದೆ ನೋಡಿ. ಇವತ್ತಿನವರೆಗೂ ನಮ್ಮ ಭರತ ಕಂಡ ದಂಡಯಾತ್ರೆ ಇನ್ನೊಬ್ರ ಮೇಲೆ ಹೋಗಿಲ್ಲ. ನಾವು ಹೋಗಿಲ್ಲ, ದಂಡಯಾತ್ರೆ ಹೋಗಿಲ್ಲ. ಯುದ್ಧ ಅಂತ ಬಂದ್ರೆ ಕೈಗೆ ಬಳೆ ಹಾಕೊಂಡು ಕೂತಿಲ್ಲ, ಕುಳಿತುಕೊಳ್ಳುವುದೂ ಇಲ್ಲ. ಅದಕ್ಕೆ ನಮ್ಮ ದೊರೆ ಯಾವಾಗಲೂ ಒಂದು ಚೆಕ್ಮೇಟ್ಗಳು ಕೆಲವೊಂದಿದ್ದಾವೆ, ಅವೆಲ್ಲ ರಹಸ್ಯಗಳು, ಗೂಢಗಳು. ಅದೇನೋ ಮಾಡ್ಕೊಂಡಿದ್ದಾರೆ ಸೌದಿ, ಟರ್ಕಿ, ಪಾಕಿಸ್ತಾನ. ನೋಡಿ, ರಾಹು ಕುಜನ ಸಾಂಗತ್ಯ, ಅವರೇ ತೋಡಿಕೊಳ್ಳುತ್ತಾರೆ ಹಳ್ಳವನ್ನು, ನೆನಪಿಟ್ಟುಕೊಳ್ಳಿ. ಅಂಥದ್ದೊಂದು ನಡೆಯುತ್ತೆ. ಸೊ ಮೇಷಂ ವಿಪರೀತ ಬಲಂ. ಕರೆಕ್ಟ್ ಆಗಿ ನಿಮ್ಮ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನಷ್ಟು ಬಿತ್ತನೆ ಮಾಡಿ. ಇನ್ನಷ್ಟು ಬಿತ್ತನೆ ಮಾಡ್ಕೊಳ್ಳಿ, ಸರಿಯಾದ ಬಿತ್ತನೆ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ಯಶಸ್ಸನ್ನ ಈ ವಾರ ಪಡೆಯತಕ್ಕಂಥದ್ದುಂಟು. ಸ್ವಲ್ಪ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಎಳೆದಾಟ ಇರತಕ್ಕಂಥದ್ದುಂಟು. ಸ್ವಲ್ಪ ಜಾಗ್ರತೆ. ಮದುವೆ ಆಗಿರೋರು ಅಲ್ಲೆಲ್ಲೋ ಭಿನ್ನಾಭಿಪ್ರಾಯಗಳು ಇರತಕ್ಕಂಥದ್ದು, ಸಂಗಾತಿ ಜೊತೆ ಸ್ವಲ್ಪ ನ್ಯೂಟ್ರಲೈಸ್ ಆಗತಕ್ಕಂಥದ್ದು ಮಾಡಿಕೊಳ್ಳಿ. ಮೇಷರಾಶಿಯವರು ಈ ವಾರ ಗುರು ಅಸ್ತಂಗತ, ಗುರು ಬಂದು ಸಿಂಹಕ್ಕೆ ಬರಬೇಕು. ಅಲ್ಲಿವರೆಗೂ ಮದುವೆ ವಿಚಾರಗಳು ಬೇಕಾದ್ರೆ ವಿಚಾರ, ಮಾತುಕತೆ, ತಟ್ಟೆ ಬದಲಾಯಿಸ್ಕೊಳ್ಳೋದು ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆದರೆ ನವೆಂಬರ್ ಫಸ್ಟ್ ವೀಕ್ ಗುರು ಬದಲಾವಣೆ ಆಗೋವರೆಗೂ ದುಡುಕಬೇಡಿ ಮದುವೆ ವಿಚಾರದಲ್ಲಿ. ಅಲ್ಲೊಂದು ಶುಕ್ರ ಕೇತು, ಅಲ್ಲೊಂದು ಸಣ್ಣ ಒಂದು ಸಂಧಿ ಇರತಕ್ಕಂಥದ್ದು ತೋರಿಸ್ತದೆ. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ವೆರಿ ವೆರಿ ಕೇರ್ಫುಲ್. ಕಲಾವಿದರಾಗಿದ್ರೆ ಒಂದು ಸ್ವಲ್ಪ ಒದ್ದಾಟವೇ ಮೇಷರಾಶಿಗೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಮೆಡಿಸನ್ನು, ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ಫೈನಾನ್ಸು, ಇಂಥ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂಥವರೆಗೂ ಅತ್ಯದ್ಭುತ. ಶತ್ರುಗ್ರಹ ಆಗಿರತಕ್ಕಂಥ ಶನಿ ವಕ್ರ ಆಗಿ ಇರತಕ್ಕಂಥದ್ರಿಂದ ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಆಯಿಲು, ಲೀಗಲ್ಲು, ಲಾಯರು, ಜಡ್ಜು, ಪೊಲೀಸು, ಫ್ಯಾಂಟಾಸ್ಟಿಕ್ ಆಗಿರ್ತಕ್ಕಂಥ ಒಂದು ವಾರ. ವೃಷಭ ರಾಶಿ,
ನಿಮಗೆ ಪರಿಶ್ರಮ, ಬಟ್ ನಿಮ್ ಜೊತೆಲಿರೋರ್ಗೆಲ್ಲ ಆನಂದ. ಈ ವಾರ ಒಂದ್ ಸ್ವಲ್ಪ ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ಬಿಡಿಭಾಗಗಳಿಗೆ, ಆಟೋಮೊಬೈಲ್ಸ್ ಸಂಬಂಧಪಟ್ಟಂಥದ್ದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಸರ್ವಿಸಸ್, ಬ್ಯಾಂಕಿಂಗ್ ಸರ್ವಿಸಸ್, ಲೋನ್ ಸರ್ವಿಸಸ್, ರಿಯಲ್ ಎಸ್ಟೇಟ್ ಸರ್ವಿಸಸ್, ವಿಲ್ಲಾಸು, ಈ ಒಂದು ಪೆಟ್ರೋಲ್ ಬಂಕ್ಸು, ಆಯಿಲು, ಕನ್ಸ್ಟ್ರಕ್ಷನ್ನು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅಂಥದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಬ್ಯೂಟಿಫುಲ್. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರು, ಹಣ್ಣು, ಹೈನುಗಾರಿಕೆ, ತೋಟಗಾರಿಕೆ, ಹೋಟೆಲ್ ಇಂಡಸ್ಟ್ರಿ, ಅಲ್ಲೊಂದು ತಳಮಳವೇ. ಎಚ್ಚರಿಕೆ, ಲಕ್ಷ್ಮೀ ಆರಾಧನಾ, ಲಕ್ಷ್ಮೀ ಪೂಜಾ ವಿಶೇಷವಾಗಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಆರಾಧನಾ ಅನುಕೂಲಂ, ಆರೋಗ್ಯ ಜಾಗ್ರತೆ. ಮಿಥುನ ರಾಶಿ ಒನ್ ಆಫ್ ದ ಬೆಸ್ಟ್ ವೀಕ್ ಆಗ್ತಕ್ಕಂಥದ್ದು. ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಮಾಧ್ಯಮ ಪ್ರಪಂಚ, ಮೀಡಿಯಾ ಅಡ್ವೈಸರ್, ಗವರ್ಮೆಂಟ್ ಅಡ್ವೈಸರ್, ಪಬ್ಲಿಕ್ ರಿಲೇಶನ್ಶಿಪ್ ಆಫೀಸರ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಟೀಚಿಂಗ್ ಕನ್ಸಲ್ಟೆಂಟ್, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀರಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ವಾರ. ಬಟ್ ಆರೋಗ್ಯ ಅಕಸ್ಮಾತ್ ಶುಗರ್ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಸಮ್ ಇಂಜುರಿ ಪ್ರಾಬ್ಲಮ್ ಇದೆ, ಸರ್ಜರಿ ಪ್ರಾಬ್ಲಮ್ ಇದೆ, ಆಲ್ರೆಡಿ ಆಗಿದೆ. ಒಂದ್ ಸ್ವಲ್ಪ ಉಲ್ಪಣಿಸ್ತಕ್ಕಂಥ ಒಂದು ಭಾವ ಉಂಟು. ಮನೆಯಲ್ಲಿ ಒಂದು ದೊಡ್ಡದಾಗಿ ಯಾರೋ ಹಿರಿಯರಿದ್ರೆ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರುಗಳಾಗತಕ್ಕಂಥದ್ದುಂಟು. ಒಂದು ಸಣ್ಣ ಪಿತೃಶಾಪದಿಂದ ನರಳತಕ್ಕಂಥ ದೋಷವಿದೆ. ಪಿತೃಗಳ ಕಡೆ ನೋಡಿ, ಹಿರಿಯರ ಕಡೆ ನೋಡಿ. ಆಯ್ತು ಅಂದ್ರೆ ಗೋಕರ್ಣ, ಇಲ್ಲವೇ ವಾರಣಾಸಿ, ಇಲ್ಲ ನಮ್ಮ ಶ್ರೀರಂಗಪಟ್ಟಣ, ತ್ರಿವೇಣಿ ಸಂಗಮ, ಇಂತಹ ಕಡೆ ಒಮ್ಮೆ ಹೋಗ್ಬಿಟ್ಟು ಒಂದು ಪಿತೃಶಾಂತಿ, ಪ್ರೇತ ಶಾಂತಿ, ನಾರಾಯಣ ಬಲಿ, ಈ ತರದೊಂದನ್ನ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ವೃತ್ತಿಯಲ್ಲಿ ಒಂದ್ ಸ್ವಲ್ಪ ಪರಿಶ್ರಮವೇ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಟೀಚರು, ಲೆಕ್ಚರರು, ಪ್ರೊಫೆಸರು, ರಿಯಲ್ ಎಸ್ಟೇಟು, ಆರ್ಕಿಟೆಕ್ಚರು, ಇಂಜಿನಿಯರಿಂಗು, ಕೆಮಿಕಲ್ ಇಂಜಿನಿಯರಿಂಗು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಅದ್ಭುತ ಪ್ರಗತಿ. ಕುಟುಂಬದಲ್ಲೊಂದು ನೋವುಂಟು. ಶ್ರೀನಿವಾಸರ ಪೂಜೆ, ಶ್ರೀನಿವಾಸರ ಸಂಕಲ್ಪ, ಶ್ರೀನಿವಾಸ ದರ್ಶನ, ಶ್ರೀನಿವಾಸ ಸಮಾಧಾನ ಆಗತಕ್ಕಂಥ ಒಂದು ವಾರ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಭೂಮಿ ಪಡೆಯುತ್ತೀರಿ, ಮನೆ ಪಡೆಯುತ್ತೀರಿ. ಅದರ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಒಂದು ಗುರುವಿನ ಒಂದು ಪರಿಪೂರ್ಣ ದೃಷ್ಟಿಯಿಂದ ಗೌರವ, ಹೆಸರು, ಕೀರ್ತಿ, ಅಲ್ಲೊಂದು ತಗಾದೆ, ಕಿರಿಕಿರಿ ಇದೆ, ಅದರಿಂದ ಬಿಡಿಸ್ಕೊಳ್ತಕ್ಕಂಥದ್ದುಂಟು. ಕಾನೂನಾತ್ಮಕ ಸಮಸ್ಯೆಗಳು ಇರತಕ್ಕಂಥವರಿಗೆ, ಕೌಟುಂಬಿಕ ಸಮಸ್ಯೆ, ಕೋರ್ಟು, ಪೊಲೀಸ್ ಸ್ಟೇಷನ್ನು ಇರತಕ್ಕಂಥವ್ರಿಗೆ ಇನ್ನಷ್ಟು ಒಂದು ಸಮಸ್ಯೆಗಳ ಗೂಡನ್ನ ನೋಡ್ತಕ್ಕಂಥದ್ದುಂಟು. ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್, ಡಸ್ಟಲ್ಜಿ ಪ್ರಾಬ್ಲಮ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ರೈತರಿಗೆ ತೊಂದರೆ, ಹೈನುಗಾರಿಕೆಯಲ್ಲಿರ್ತಕ್ಕಂಥವರಿಗೆ ತೊಂದರೆ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಈ ಕುರಿ, ಹಸು ಸಾಗಾಣಿಕೆ, ತೋಟಗಾರಿಕೆ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಒಂದ್ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ತೊಳಲಾಟಗಳುಂಟು. ಹಿರಿಯರ ಸೇವೆ ಮಾಡಿ, ಹಿರಿಯರನ್ನ ತುಂಬಾ ಜಾಗರೂಕತೆಯಿಂದ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ತಾಯಿ ಕಡೆ ನೋಡ್ಕೊಳ್ಳಿ. ತಾಯಿ ಸಮಾನರಾದವರಿಗೆ ಒಂದ್ ಸ್ವಲ್ಪ ಸಮಸ್ಯೆ ಉಂಟು. ಧೈರ್ಯವಾಗಿ ಈ ವಾರ ಬರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ತೀರಿ. ಶ್ರೀನಿವಾಸ ದರ್ಶನ, ಮನೆ ಹತ್ರ ಶ್ರೀನಿವಾಸರ ಆಲಯ ಇದ್ದರೆ ಹೋಗಿ ದರ್ಶನ, ಪೂಜಾ, ಸಂಕಲ್ಪ, ಹನುಮ ಸೇವಾ, ಹನುಮ ದರ್ಶನ, ಅದ್ಭುತವಾದಂಥ ಪ್ರಗತಿ ಪಡೆಯತಕ್ಕಂಥದ್ದಾಗುತ್ತೆ. ದೂರ ಪ್ರಯಾಣಗಳಲ್ಲಿ ಒಂದು ಸಣ್ಣ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹರಾಶಿ ಕಲಾವಿದರಾಗಿದ್ದರೆ, ಕಲಾರಂಗದಲ್ಲಿದ್ದರೆ ಒಂದು ಸ್ವಲ್ಪ ತೊಳಲಾಟ, ದೊಡ್ಡದಾಗಿ ಏನಾದ್ರೂ ಒಂದು ಪ್ರೊಡ್ಯೂಸರು, ಡೈರೆಕ್ಟ್ರು, ಆಕ್ಟಿಂಗು ಈ ಥರದ್ದಿದ್ರೆ ಆರೋಗ್ಯ ಕೆಡಿಸ್ಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು, ಈ ಥರದ್ದೊಂದು ಸಮಸ್ಯೆ ಉಂಟು. ವೆರಿ ಕೇರ್ಫುಲ್. ಬಟ್ ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಉನ್ನತ ಅಧಿಕಾರಿಗಳಾಗಿದ್ದೀರಾ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಫ್ಯಾಂಟಾಸ್ಟಿಕ್. ಅನ್ಯಾಯ, ಅಧರ್ಮ, ಕೆಲವರನ್ನ ದುಡ್ಡಿನಿಂದ ಕೊಂಡುಕೊಳ್ಳೋದು, ಅಧಿಕಾರದಿಂದ ಒತ್ತಡ ಹಾಕೋದು, ಬಲವಂತ ಮಾಡೋದು, ಅಂತಹ ಪ್ರಸಂಗ ಮಾಡಿದ್ರಿ ಅಂದ್ರೆ ನೂರಾಗ್ಬಿಡ್ತಾರೆ. ಚಲ್ಲಾಚದರವಾಗತಕ್ಕಂಥ ಪ್ರಸಂಗ ಉಂಟು. ಎಚ್ಚರಿಕೆ. ನಾವು ಮಾಡಿದ ಯಾವುದೋ ಧರ್ಮವೇ ನಮ್ಮನ್ನ ಕಾಪಾಡಿ ನಡೆಸ್ತಿರು. ಈ ವಾರ ಧರ್ಮದ ವಾರ.
ಸೂಪರ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಮಾಡ್ತಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಲೀಗಲ್ಗೆ ಸಂಬಂಧಪಟ್ಟಂಥದ್ದು, ಜುಡಿಷಿಯಲ್ಗೆ ಸಂಬಂಧಪಟ್ಟಂಥದ್ದು, ಆಯಿಲ್, ಪೆಟ್ರೋಲ್, ಫ್ಯಾಂಟಾಸ್ಟಿಕ್, ಸೂಪರ್. ದಾಂಪತ್ಯದಲ್ಲಿ ಅಲ್ಲೊಂದು ಸಣ್ಣ ಹುಳಿ ಉಂಟು, ಯಾರೋ ಒಂದು ಸ್ತ್ರೀಯ ವಿಚಾರದಿಂದ, ಕುಟುಂಬದ ಸ್ತ್ರೀಯ ವಿಚಾರದಿಂದ ನೋವು ತಿನ್ನತಕ್ಕಂಥದ್ದು ಉಂಟು. ಸಿಂಹರಾಶಿ ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ಖರ್ಚು ವಿಪರೀತ ವಾರ, ಏನೋ ಒಂದು ರೀತಿ ಬಾಧೆ, ಏನೋ ಒಂದು ರೀತಿ ಸಂಕಟ, ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಒಂದು ಒತ್ತಡ ತೆಗೆದುಕೊಳ್ಳತಕ್ಕಂಥ ಭಾವ ಉಂಟು. ಆದರೂ ಗುರು ವಿಶೇಷವಾಗಿ ಲಾಭದಲ್ಲಿ, ಬುಧ ಲಾಭದಲ್ಲಿ, ಸೂರ್ಯ ಲಾಭದಲ್ಲಿ, ಏಕಾದಶೆ, ಸೂರ್ಯಸ್ಥಾನ ಕೋಟಿ ಸೂರ್ಯ ಸಮಪ್ರಭ, ಅದಕ್ಕಿಂತಲೂ 12 ಕೋಟಿ ದೋಷಗಳನ್ನು ಗುರು ದೂರ ಮಾಡಿಬಿಡ್ತಾನೆ. ಅಧಿಕಾರವಿಲ್ಲದವರಿಗೆ ಅಧಿಕಾರ, ಒಂದು ರೀತಿ ವಿಪರೀತ ರಾಜಯೋಗ, 0 to ಹೀರೋ ಆಗತಕ್ಕಂಥ ಯೋಗ, ದಿಢೀರ್ ಹೆಸರು, ದಿಢೀರ್ ಪ್ರೀತಿ, ಒಂದು ರೀತಿ ಕಾಂತಾರ ಇಟ್ಟಾದಾಗೆ, KGF ಇಟ್ಟಾದಾಗೆ, ಟಾಕ್ಸಿಕ್ ಇಟ್ಟಾದಾಗೆ. ಯಾರೋ ಇವನು ಎಲ್ಲೋ ಇದ್ದ, ಇವನು 300 ರೂಪಾಯಿಲಿ ಬಂದಂತೆ ಬೆಂಗಳೂರಿಗೆ, ಏನೋ ಇದು ಹರಿಕತೆ ಮಾಡ್ತಿದ್ನಂತೆ, ಗಿರಿಕತೆ ಮಾಡ್ತಿದ್ನಂತೆ, ಅದಂತೆ ಇದಂತೆ ಮಾತಾಡ್ತಿದಾರಲ್ವ ನಮ್ಮ ಕನ್ನಡದವ್ರ ಬಗ್ಗೆ. ನೋಡಿ, ಸೈಲೆಂಟ್ ಆಗಿ ಕ್ರಿಯೇಟ್ ಮಾಡೋದ್ರಲ್ಲಿ, ಹಿಸ್ಟ್ರಿ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಕನ್ನಡದವ್ರು ನಂಬರ್ 1. ತುಂಬಾ ಜನ ಮಾತಾಡ್ತಾರೆ, ನಮ್ಮವ್ರು ಮಾತಾಡದೆ ಸಾಧನೆ ಮಾಡೋದ್ರಲ್ಲಿ ನಂಬರ್ 1 ಅಂದ್ರೆ ಕನ್ನಡದವ್ರಿಗೆ. ಯಾವುದೇ ಒಂದು ರಂಗ ತಗೊಳ್ಳಿ, ಹಿಂದುಗಡೆ ಇರ್ತಾರೆ ವಿದ್ವಾಂಸರಾಗಿ, ವಿದ್ವಾನರುಗಳಾಗಿ, ದಿವಾನರುಗಳಾಗಿ. ನಂಬರ್ 1 ದಿವಾನರುಗಳು ನಮ್ಮ ವಿಶ್ವೇಶ್ವರಯ್ಯನವರು ತಗೊಳ್ಳಿ, ತುಂಬಾ ಜನರ ಹೆಸರು ಹೇಳಬಹುದು. ಆ ತರದ್ದು ಕನ್ನಡಿಗರ ತಾಕತ್ತು. ಸೊ ಕನ್ಯಾ ರಾಶಿಗೆ ಅಂಥದ್ದೊಂದು ಯೋಗ ಉಂಟು. ಕಲಾರಂಗದಲ್ಲಿ ಇರ್ತಕ್ಕಂಥವ್ರು ಒಂದು ಸಣ್ಣ ಪರಿಶ್ರಮ, ಹೈನುಗಾರಿಕೆ, ತೋಟಗಾರಿಕೆ, ಹೋಟೆಲ್ಲು, ಟ್ರಾವೆಲ್ಸು, ವೆಡ್ಡಿಂಗ್ ಡೆಸ್ಟಿನಿ, ಪೌರೋಹಿತ್ಯ, ಆಗಮ, ಪೂಜೆ, ಪುನಸ್ಕಾರ ಯಾವುದಿಲ್ಲ, ಬ್ಯೂಟಿಫುಲ್. ಸಂಗಾತಿಯ ಆರೋಗ್ಯ ಒಂದು ಸಣ್ಣದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ. ಆಕಸ್ಮಿಕವಾಗಿ ಧರ್ಮಕ್ಷೇತ್ರ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ದರ್ಶನಂ, ಗಂಗಾ ಸ್ನಾನ ಯೋಗಂ ಪಡೆಯತಕ್ಕಂಥದ್ದು ಉಂಟು. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶುಕ್ರ ನೀಚ, ಸೊ ಖರ್ಚು. ರಾಶಿಯಾಧಿಪತಿಯ 12ನೇ ಮನೆ, 12ನೇ ಮನೆಯವನು ದಶಮ ಸ್ಥಾನದಲ್ಲಿ. ಆಟೋಮ್ಯಾಟಿಕಲಿ ಷಷ್ಠಾಧಿಪತಿಯು ದಶಮ ಸ್ಥಾನದಲ್ಲಿ. ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ, ಸ್ವಂತ ಉದ್ಯೋಗ ಅನ್ನತಕ್ಕಂಥವ್ರು, ಅದರಲ್ಲೂ ಈ ಗಾರ್ಮೆಂಟ್ಸು, ಬಟ್ಟೆ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಬೇಕರಿ, ತಿಂಡಿ, ಜ್ಯೂಸು, ಹಣ್ಣು, ಟ್ರಾವೆಲ್ಸ್, ಒಂದು ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಂದು ಸ್ವಲ್ಪ ದಲ್ದಲ್ ವಾರನೆ, ಒಂಥರ ನೀರು ಹೋದಾಗ ಹೋಗ್ತಿದೆ, ಖರ್ಚಾಗ್ತಿದೆ. ಗುರು ಮೂಮೆಂಟ್ ಆಗ್ಬೇಕು. ಗುರು ಮೂಮೆಂಟ್ ಆಶ್ಲೇಷ ನಕ್ಷತ್ರಕ್ಕೆ ಜಾರ್ತಿದ್ದಾಗೆ ಒಂದು ಸ್ವಲ್ಪ ಉಸಿರಾಡ್ತಕ್ಕಂಥದ್ದು. ಸೂರ್ಯ ಬದಲಾವಣೆ ಆಗ್ಬಿಡ್ತಾನೆ ವಿಶೇಷವಾಗಿ ನಾಳೆಯೇ. ಸ್ವಲ್ಪ ಉಸಿರಾಟ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ತುಲಾ ರಾಶಿಗೆ ತೊಂದರೆಗಳೇನಿಲ್ಲ. ವಿಜಯ ಮಸ್ತು, ವೀರ್ಯ ಮಸ್ತು, ಧೈರ್ಯ ಮಸ್ತು. ಅದರಲ್ಲೂ ಜುಡಿಷಿಯಲ್ ಸಿಸ್ಟಮ್, ಮೆಡಿಕಲ್ ಸಿಸ್ಟಮ್, ಫಾರ್ಮಸ್ಯೂಟಿಕಲ್ ಸಿಸ್ಟಮ್, ರಿಸರ್ಚ್ ಸಿಸ್ಟಮ್, AI ಸಿಸ್ಟಮ್, ಸ್ಟ್ಯಾಟಿಸ್ಟಿಕ್ಸು, ರಿಸ್ಕ್ ಮ್ಯಾನೇಜ್ಮೆಂಟು, ಪ್ಲಾನಿಂಗ್ ಮ್ಯಾನೇಜ್ಮೆಂಟು, ಡಿಸೈನ್ ಮ್ಯಾನೇಜ್ಮೆಂಟು ಅತ್ಯದ್ಭುತ. ವೃಶ್ಚಿಕ ರಾಶಿ, ಕುಜ ಅಷ್ಟಮದಲ್ಲಿ ಲಾಕು, ಸಪ್ತಮ ಅಧಿಪತಿ ಲಾಕು, ನೀಚ. ಗುರು ಚೆನ್ನಾಗಿದ್ದಾನೆ, ಸೂರ್ಯ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಬಾಟ್ ನಾನ್ ಚೆನ್ನಾಗಿಲ್ವೇ? ಕೊಡೋರು ಚೆನ್ನಾಗಿದ್ದಾರೆ, ತಟ್ಟೆಯಲ್ಲಿ ಇಟ್ಟಿದ್ದಾರೆ, ತಿನ್ಬೇಕಾದ್ರೆ ನಾನ್ ಚೆನ್ನಾಗಿರ್ಬೇಕಪ್ಪ. ಸೊ ತಿನ್ನುವವನು ತೂತಾಗಿದ್ದಾನೆ. ಯಾಕೋ ಮನಸ್ಸು, ಮಾತು, ಆಲೋಚನೆ, ಕುಟುಂಬ, ಸ್ತ್ರೀಯರ ವಿಚಾರದಲ್ಲಿ ಅಲ್ಲೊಂದು ನೋವು, ಕುಟುಂಬದಲ್ಲಿ ನೋವು, ಒಡ ಹುಟ್ಟಿದ ಸೋದರರ ವಿಚಾರದಲ್ಲಿ, ಸಂಗಾತಿ ವಿಚಾರದಲ್ಲಿ, ಓಡಾಟದ ವಿಚಾರದಲ್ಲಿ, ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಕಿವಿಗೆ ಸಂಬಂಧಪಟ್ಟಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಹಾರ್ಟ್ಗೆ ಸಂಬಂಧಪಟ್ಟಂಥದ್ದು, ಬ್ಯಾಕ್ಗೆ ಸಂಬಂಧಪಟ್ಟಂಥದ್ದು, ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಥದ್ದು, ಶುಗರ್ಗೆ ಸಂಬಂಧಪಟ್ಟಂಥದ್ದು, ಇಂಥ ಒಂದು ಸಮಸ್ಯೆ, ಒದ್ದಾಟ, ಉಲ್ಪಣ ಇರ್ತಕ್ಕಂಥದ್ದಿದ್ರೆ ಸ್ವಲ್ಪ ಎಚ್ಚರಿಕೆ. ದೊಡ್ಡ ಪರಿಶ್ರಮ ತಗೋಬೇಡಿ, ದೊಡ್ಡ ರಿಸ್ಕ್ ತಗೋಬೇಡಿ, ದೊಡ್ಡ ಭಾರ ತಗೋಬೇಡಿ. ಗುರು ಕೃಪಾ ಕಟಾಕ್ಷ ಇದೆ. ಬಟ್ ಭೋಗಕಾರಕ, ಲಕ್ಷ್ಮೀಕಾರಕ, ಆನಂದಕಾರಕ ಅಲ್ಲೆಲ್ಲೋ ಒಂದು ಮಲಗಿದೆ.
ಲಗ್ನಾಧಿಪತಿಯೂ ಕೂಡ ಅಲ್ಲೆಲ್ಲೋ ಅಷ್ಟಮದಲ್ಲಿ ಮಲಗಿ ಧನಸ್ಥಾನ ಪರಿಶ್ರಮದಿಂದ ದುಡಿಮೆ ಸಂಪಾದನೆಯನ್ನು ಪಡೆಯುತ್ತೀರಿ. ವಿಶೇಷವಾಗಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಮಿಷನ್ ಏಜೆಂಟ್ಸು, ದೊಡ್ಡ ದೊಡ್ಡ ಗೋಡನ್ಸು, ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಲೆಂಡಿಂಗು, ಫಿನಾನ್ಸಿಂಗು ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಲೇವಾದೇವಿ, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಕೋಆಪರೇಟಿವ್ ಸೊಸೈಟೀಸು, ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ ಅಡ್ವೈಸರು, ಗೌರ್ಮೆಂಟ್ ಪೊಲಿಟಿಕಲ್ ಅಡ್ವೈಸರ್ಸು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಸ್ವಲ್ಪ ಹಿರಿಯರ ಕಡೆ ಅಲ್ಲೊಂದು ನೋವಿದೆ, ಜಾಗ್ರತೆ. ಇನ್ನು ಧನುಸು ರಾಶಿ, ವಿಶೇಷವಾಗಿ ಗುರು ಅಸ್ತಂಗತ, ಶುಕ್ರ ಅಸ್ತಂಗತ. ನೀಚ ಅಂದ್ರೇನೆ ಅಸ್ತಂಗತ ಮಕ್ಕಳೇ, ಅಲ್ಲೇನು ಬಲ ಇಲ್ಲ. ಬಟ್ ಷಷ್ಠಾಧಿಪತಿ ಅಸ್ತಂಗತ ಆದಾಗ ಅಲ್ಲೊಂದು ವಿಚಿತ್ರವಾದಂಥ ಒಂದು ಬದಲಾವಣೆಗಳನ್ನ ನೋಡತಕ್ಕಂಥದ್ದಾಗುತ್ತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್, ಗವರ್ಮೆಂಟ್, ಪೊಲೀಸು, ಡಿಫೆನ್ಸು, ಮ್ಯಾನೇಜ್ಮೆಂಟು, ಅಕೌಂಟಿಂಗು, ಸರ್ವೆ ಇಲಾಖೆ, ಮೆಡಿಕಲ್ ಡಿಪಾರ್ಟ್ಮೆಂಟು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಹೈನುಗಾರಿಕೆ ಇಲಾಖೆ, ತೋಟಗಾರಿಕೆ ಇಲಾಖೆ. ಬ್ಯೂಟಿಫುಲ್. ಸೋದರಿಯರ ವಿಚಾರದಲ್ಲಿ ನೋವಿರುತ್ತದೆ. ಸ್ತ್ರೀಯರಿಗೆ ಸಂಬಂಧಿತ ವಿಚಾರಗಳಲ್ಲಿ ಕುಟುಂಬದಲ್ಲೂ ಒಂದು ಸ್ವಲ್ಪ ನೋವಿರುತ್ತದೆ. ಟ್ರಾವೆಲ್ಸ್ ಅಲ್ಲಿದ್ದೀರಾ, ಟ್ರಾವೆಲ್ ಡೆಸ್ಟಿನಿಯಲ್ಲಿದ್ದೀರಾ, ಮದುವೆಗಳಿಗೆ ಸಂಬಂಧಪಟ್ಟಂತ ಪುರೋಹಿತರಾಗಿದ್ದೀರಾ, ಅಡಿಗೆ ಭಟ್ರಾಗಿದ್ದೀರಾ ಅಂತ ಒಂದು ವ್ಯವಸ್ಥೆ. ಮದುವೆ, ಫಂಕ್ಷನ್, ಎಂಟರ್ಟೈನ್ಮೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್, ಕಲಾರಂಗದಲ್ಲಿರತಕ್ಕಂಥವರಿಗೆ ಒಂದು ಸ್ವಲ್ಪ ತೊಳಲಾಟ, ಒದ್ದಾಟ, ದೂರ ಪ್ರಯಾಣಗಳಲ್ಲೂ ಕೂಡ ಸ್ವಲ್ಪ ಜಾಗೃತೆ, ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ನೋಡ್ತಕ್ಕಂಥದ್ದಾಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರ್ಗೂ ಚೆನ್ನಾಗಿದೆ. ರಾಜಕೀಯವಾಗಿರತಕ್ಕಂಥವ್ರಿಗೆ ಒಂದು ಒಳ್ಳೆ ಪ್ರವರ್ಧಮಾನದ ಒಂದು ಗುಡ್ ನ್ಯೂಸ್ ಕೇಳತಕ್ಕಂಥದ್ದು ಇರುತ್ತೆ ಧನುರ್ಲಗ್ನ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ವೃತ್ತಿಪರವಾಗಿಯೇ ತಿಳಿಸೋದು. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀರಾ, ನಂಬರ್ ಗೇಮ್, ಜೂಜಾಟ, ಬಾಜಿ, ಬೆಟ್ಟಿಂಗ್, ಜೂಜು, ಸಟ್ಟ ಖಂಡಿತ ಸುಂಟ್ರುಗಾಳಿ ಒಂದನ್ನು ತಂದಿಡ್ತಕ್ಕಂಥದ್ದಾಗುತ್ತೆ. ವಿಪರೀತ ಹರ್ಷಯೋಗ ಇದ್ದರೂ ಕೂಡ ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗುತ್ತದೆ. ಎಚ್ಚರಿಕೆ. ಅಡ್ಡದಾರಿ ಸಂಪಾದನೆ, ಯಾರೋ ನಿಮ್ಮ ದುಡ್ಡನ್ನ ಮೋಸ ಮಾಡೋದು, ಮುಳುಗಿಸೋದು, ಈ ಥರದ್ದೊಂದುಂಟು. ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥದ್ದಿರಿ. ಮುಖ್ಯವಾಗಿ ಮಕರ ರಾಶಿ, ಮನೆ ಕಟ್ಲಿಕ್ಕೆ ಹೋಗೋದು, ದುಡ್ಡು ಕೊಡೋದು, ದುಡ್ಡು ತಗೊಳ್ಳೋದು, ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ನಂಬಿಕೆ, ಇದು ಯಾವುದು ಬೇಡ. ಆಧ್ಯಾತ್ಮಿಕತೆಯ ರಂಗದಲ್ಲಿದ್ದರೆ ಧರ್ಮ, ಪೂಜಾ, ನ್ಯಾಯ, ಜುಡಿಷಿಯಲ್ಲು, ಟೀಚಿಂಗು, ಪ್ರೀಚಿಂಗು, ಕೋಚಿಂಗು, ಅನಾಥಾಶ್ರಮ, ವೃದ್ಧಾಶ್ರಮ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವೈದಿಕ, ಜ್ಯೋತಿಷ್ಯ, ಆಗಮ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಪೂಜೆ, ಹೋಮ, ಹವನ, ದೇವಸ್ಥಾನ, ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವಾರ. ಇನ್ನು ಕುಂಭರಾಶಿ, ವಿಶೇಷವಾಗಿ ಪೂರ್ಣ ಗಜಕೇಸರಿ ಯೋಗವೊಂದನ್ನು ನೋಡುತ್ತೀರಿ. ವೃತ್ತಿಯಲ್ಲಿ ಒಳ್ಳೆ ಹೆಸರು ಈ ವಾರ. ಬ್ಯೂಟಿಫುಲ್. ಸೂರ್ಯ ಮೂವ್ ಆಗ್ತಾನೆ, ಶುಕ್ರ ಹಸ್ತ ನಕ್ಷತ್ರದಲ್ಲಿದ್ದಾನೆ, ವಿಪರೀತ ಹರ್ಷಯೋಗ. ಚಂದ್ರನು ಹಸ್ತ ನಕ್ಷತ್ರದಲ್ಲಿದ್ದಾನೆ. ನೋವಿರುತ್ತೆ. ಮನೆ, ಕುಟುಂಬ, ಅಕ್ಕ ತಂಗಿ, ಜವಾಬ್ದಾರಿ, ಸಂಪಾದನೆ, ಕಮಿಟ್ಮೆಂಟು. ನಿಮಗೆ ನಿಮ್ಮ ಕಮಿಟ್ಮೆಂಟ್ಗಿಂತ ನಿಮ್ಮ ಸುತ್ತಮುತ್ತಲಿರೋರ ಕಮಿಟ್ಮೆಂಟ್ ನಿಮ್ಮನ್ನು ಸ್ವಲ್ಪ ತಿಂದರೂ ಕೂಡ ಈ ವಾರ ಏನಾದರೂ ಒಂದು ಪ್ರಮೋಷನ್ಸ್ಗೆ, ರೆಕಮೆಂಡೇಶನ್ಸ್ ಪ್ರಯತ್ನ ಮಾಡಿದರೆ, ಸರ್ಕಾರಿ ಮಟ್ಟದ ಕೆಲಸ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ, ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿ ಕೆಲಸ, ಆಯಿಲು, ಪೆಟ್ರೋಲು, ಮೈನಿಂಗು, ಪೊಲೀಸ್ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆ, ತೋಟಗಾರಿಕೆ, ಹೈನುಗಾರಿಕೆ, ನರ್ಸರಿ ಇಂಥವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅತ್ಯದ್ಭುತ. ಕಲಾರಂಗದಲ್ಲಿರೋರಿಗೆ ಸ್ವಲ್ಪ ನೋವುಂಟು. ಸಂಗಾತಿ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ ಉಂಟು. ಒಂದು ಬಹುದೊಡ್ಡ ಗುಡ್ ನ್ಯೂಸ್ ಅನ್ನ ಕುಂಭರಾಶಿಯವರು ಈ ವಾರ ತಾವು ಪಡೆಯತಕ್ಕಂಥದ್ದಾಗುತ್ತದೆ. ಚೆನ್ನಾಗಿದೆ. ವೃತ್ತಿಪರವಾಗಿ ಗೌರವ ಪಡಿತೀರಾ, ಹೆಸರು ಪಡಿತೀರಾ, ಕೀರ್ತಿ ಪಡಿತೀರಾ. ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ತಕ್ಕದಾದಂಥ ಪೂರ್ಣ ಫಲವನ್ನ. ದಿಢೀರ್ ಪ್ರಯಾಣಗಳುಂಟು, ಅಂತಾರಾಷ್ಟ್ರೀಯ ಪ್ರಯಾಣಗಳು ಕೂಡ ಆಗತಕ್ಕಂಥದ್ದುಂಟು. ಸೋದರಿ ವರ್ಗದಲ್ಲಿ ನೋವುಂಟು. ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಗಾಯ ಮಾಡಬೇಡಿ, ಒದ್ದಾಟ ಮಾಡಬೇಡಿ, ಬಾಧೆ ಮಾಡದೇ ಇರತಕ್ಕಂಥದ್ದು ನೋಡಿಕೊಳ್ಳಿ. ಆಯ್ತು. ಇನ್ನು ಮೀನರಾಶಿ, ಈ ವಾರ
ಖರ್ಚಿನ ವಾರ ಈ ವಾರ ನಿಮಗೆ. ವಿಪರೀತ ಖರ್ಚುಗಳನ್ನ ವೃತ್ತಿಪರವಾಗಿ ತಂದಿಡುತ್ತೆ. ಸಾಲ ಮಾಡಿದ್ರೆ ಅದು ಸಾಲಕ್ಕೆ ಇನ್ನೊಂದು ಸಾಲ ಮಾಡೋದು, ಮನೆ ಮೇಲೆ ಸಾಲ, ವ್ಯವಹಾರಕ್ಕೋಸ್ಕರ ಸಾಲ, ವ್ಯಾಪಾರಕ್ಕೋಸ್ಕರ ಸಾಲ, ಪಾರ್ಟ್ನರ್ಶಿಪ್ಗೋಸ್ಕರ ಸಾಲ. ವೆರಿ ಕೇರ್ಫುಲ್. ಒಡವೆಗಳ ಅಡ ಇಡುವಂಥ ಪ್ರಸಂಗ ಬಂದ್ಬಿಡುತ್ತೆ, ಬಂಗಾರ ಮಾರ್ಕೊಳ್ಳುವಂಥ ಪ್ರಸಂಗ ಬರ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯರಿಂದ ನೋವು ತಿನ್ನತಕ್ಕಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ನೋವು ತಿನ್ನತಕ್ಕಂಥದ್ದು, ಸಂಗಾತಿಯ ಆರೋಗ್ಯದ ಕಡೆ ಒಂದು ಸಣ್ಣದಾಗಿ ಗಮನ ಕೊಡ್ತಕ್ಕಂಥದ್ದು ಮಾಡಿ, ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ನೋಡಿ. ಪರಿಶ್ರಮದ ವಾರ, ದುಡಿಬೇಕು, ಓಡಬೇಕು, ಮಾಡಬೇಕು ಅನ್ನತಕ್ಕಂಥದ್ದು. ಟ್ರಾವೆಲ್ಸು, ಕಲಾರಂಗ, ಹೋಟೆಲ್ ರಂಗ, ಬಟ್ಟೆ, ಗಾರ್ಮೆಂಟ್ಸು, ಮೇಕಪ್ಪು, ಈ ಒಂದು ಅಲಂಕಾರ, ಉಪ್ಪ, ಓರಣ, ಟೈಲರಿಂಗು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಸು, ಪಬ್ಸು, ಇಂಥ ರಂಗದಲ್ಲಿರತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮದ ವಾರವಾಗಿರುತ್ತೆ. ಅನಗತ್ಯ ರೈಡು, ಅನಗತ್ಯ ಬಾಧೆ. ಈಗ ನೋಡಿ, ಹೋಟೆಲ್ಗಳ ಮೇಲೆಲ್ಲ 5 ಸ್ಟಾರ್ ಹೋಟೆಲ್ಗಳ ಮೇಲೆ ರೈಡ್ ನಡೆದಿದೆ, ಆಯ್ತಾ? ಅಲ್ಲೊಂದು ಟ್ರಾವೆಲ್ ಇಂಡಸ್ಟ್ರಿನಲ್ಲೂ ಕೂಡ ಮೆಸ್ಸಪ್ ಆಗ್ತಿದೆ. ಸೊ ಇವುಗಳನ್ನೆಲ್ಲ ನೋಡ್ತಿದ್ದೇವೆ. ಸೊ ವೆರಿ 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 ಕೇರ್ಫುಲ್ ಇರ್ತಕ್ಕಂಥದ್ದು. ಓವರ್ ಕಮಿಟ್ಮೆಂಟ್ ಆಗ್ತಕ್ಕಂಥ ಒಂದು ವಾರ ಇರುತ್ತೆ. ನೋಡಿಕೊಂಡು ಎಕ್ಸ್ಟ್ರಾ ಫೋರ್ಸ್ ತಗೊಳ್ಳೋದು, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ಗೆ ಹೋಗೋದು, ಎಕ್ಸ್ಟ್ರಾ ರಿಸ್ಕ್ ತಗೊಳ್ಳೋದು ಬೇಡ. ಸರ್ಕಾರಿ ಮಟ್ಟದ ಸಂಬಂಧಿತ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಅಡ್ಮಿನಿಸ್ಟ್ರೇಷನ್, ದಂಡಾಧಿಕಾರಿ ಅಂಥವುಗಳ ಒಂದು ಉದ್ಯೋಗ ಸ್ಥಾನದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ರಾಜಕೀಯದಲ್ಲಿದ್ದೀರಾ. ದಿಢೀರ್ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನವನ್ನು ಕೂಡ ಪಡೆಯತಕ್ಕಂಥ ಒಂದು ವಾರವಾಗಿರುತ್ತದೆ ಮೀನರಾಶಿಯವರಿಗೆ. ಯಾರಾದರೂ 8 ಜನ ಭಿಕ್ಷುಕರಿಗೆ, ನಿರ್ಗತಿಕರಿಗೆ, ವೃದ್ಧಾಶ್ರಮ, ಅನಾಥಾಶ್ರಮ ಅಂಥವ್ರಿಗೊಂದು ಹಣ ಸಹಾಯ, ಧನ ಸಹಾಯ, ವಸ್ತ್ರ ಸಹಾಯ, ಊಟ ಸಹಾಯ, ಈ ಥರದ್ದು ಏನಾದರೂ ಒಂದು ಮಾಡತಕ್ಕಂಥದ್ದು, ಮಾಡ್ತಾ ಬರ್ತಕ್ಕಂಥದ್ದು ಮಾಡಿ. ಹಿರಿಯರಿದ್ದರೆ ಮನೆಯಲ್ಲಿ ಅತ್ತೆ, ಅಮ್ಮ, ಅಮ್ಮನ ಸಮಾನ, ಅಪ್ಪನ ಅಕ್ಕ ತಂಗಿ, ಅಮ್ಮನ ಅಕ್ಕ ತಂಗಿ, ಇಲ್ಲ ನಿಮ್ಮ ತಾಯಿ, ನಿಮ್ಮ ಅತ್ತೆ, ಸೋದರತ್ತೆ, ಚಿಕ್ಕತ್ತೆ, ಇಂಥವರು, ಇಲ್ಲ ಅಜ್ಜ, ಅಜ್ಜಿ ಅಂಥವ್ರು ಏನಾದರೂ ಇದ್ದರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಉಂಟು, ಅವ್ರ ಕಡೆ ಸೂಕ್ಷ್ಮವಾಗಿ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಗೈನಿಕ್ ಪ್ರಾಬ್ಲಮ್ ಕೂಡ, ಇಂಟೆಸ್ಟೈನ್ ಪ್ರಾಬ್ಲಮ್, ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇವುಗಳ ಸಮಸ್ಯೆಗಳು ಕೂಡ ವಿಪರೀತ ಉಲ್ಪಣಿಸ್ತಕ್ಕಂಥದ್ದುಂಟು. ದುರ್ಗಾ ಶಾಂತಿ, ದುರ್ಗಾ ಪೂಜೆ, ದುರ್ಗಾ ದರ್ಶನಂ, ಆನಂದಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.